ಜಿ ಗುಡ್ ಈವ್ನಿಂಗ್. ರೇಖಾ ಹೆಲೋ. ಭಾನುಶ್ರೀ ಗುಡ್ ಈವ್ನಿಂಗ್. ಜಗದೀಶ್ ಪಾಟೀಲ್, ಸುಚಿತ್ರಾ, ವರುಣ್, ಫೈನ್. ಸೊ ಗುಡ್ ಈವ್ನಿಂಗ್ ಎವ್ರಿವನ್. ಹಿಂದಿನ ತರಗತಿಯಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ವಿ, ಹೌದಾ? ಸೊ ಇದರಲ್ಲಿ ಸಂತಾನೋತ್ಪತ್ತಿ ಅಂದ್ರೆ ಏನು, ಹೌದಾ? ಅದು ಯಾಕೆ ಜೀವಕ್ರಿಯೆ ಅಲ್ಲ, ಅದು ಯಾಕೆ ನಾರ್ಮಲ್ ಕ್ರಿಯೆ ಅಂದ್ರೆ ಅವಶ್ಯಕ ಕ್ರಿಯೆ ಅಂತ ಅನ್ನೋದನ್ನ ನೋಡಿದ್ವಿ. ನಂತರ ಸಂತಾನೋತ್ಪತ್ತಿಯ ವಿಧಗಳನ್ನ ನೋಡಿದ್ವಿ. ಸಂತಾನೋತ್ಪತ್ತಿಯಲ್ಲಿ ಮೇನ್ ಆಗಿ 2 ವಿಧ ಇದೆ. ಯಾವ್ಯಾವು, ಯಾರು ಹೇಳ್ತೀರಾ? ಯಾವ್ಯಾವ ವಿಧಗಳಿವೆ? ಎಸ್, ಟೆಲ್ ಮಿ. ಸಂತಾನೋತ್ಪತ್ತಿಯಲ್ಲಿ ವಿಧಗಳು ಎಷ್ಟು? ವೆರಿ ಗುಡ್ ರೇಖಾ. ಅಲೈಂಗಿಕ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ. ನಿನ್ನೆ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಈ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು? ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ ಮಕ್ಕಳೇ, ಹೌದಾ? ಸೊ ಈ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು, ಯಾರು ಹೇಳ್ತೀರಾ? ಇದರ ವ್ಯಾಖ್ಯಾನ ಸಿಂಪಲ್ ಟರ್ಮ್ಸ್ ಅಲ್ಲಿ, ಸಿಂಪಲ್ ನಿಮ್ಮ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ಬಹುದು. ಏನ್ ಹೇಳ್ತೀರಾ? ಎಸ್, ವೆರಿ ಗುಡ್. ಸ್ಮೈಲಿ ಗರ್ ಆನ್ಸರ್ಡ್ ಇಟ್. ಸಿಂಗಲ್ ಪೇರೆಂಟ್. ರೇಖಾ, ಒಂದು ಜೀವಿ 2 ಜೀವಿಯಾಗಿ ಪರಿವರ್ತನೆ ಆಗುವ ಕ್ರಿಯೆ. ಇಲ್ಲಿ ಒಂದು ಜೀವಿ 2 ಜೀವಿ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬಾರ್ದು. ಇಲ್ಲಿ ಒಬ್ಬರೇ ಪೋಷಕರು ಇರ್ತಾರೆ, ಸಿಂಗಲ್ ಪೇರೆಂಟ್ ಇರತ್ತೆ, ಹೌದಾ? ಸೊ ಈಗ ವಿದಳನದಲ್ಲಿ ನೋಡಿದ್ವಿ, 1 ಅಮೀಬಾ ಇದ್ದಿದ್ದು 2 ಅಮೀಬಾ ಇತ್ತು. ಸೊ ಅದಕ್ಕೆ ನಾವು ದ್ವಿವಿದಳನ ಅಂತ ಹೇಳಿದ್ವಿ, ಹೌದಾ? ಬಹು ವಿದಳನದಲ್ಲಿ ಏನಾಯ್ತು? ಒಂದೇ ಒಂದು ಪ್ಲಾಸ್ಮೋಡಿಯಂ ಇದ್ದಿದ್ದು ಎಷ್ಟೋ 10-20 ಪ್ಲಾಸ್ಮೋಡಿಯಂಗಳಾದವು, ಹೌದಾ? ಅದೇ ರೀತಿ ನಮ್ಮ ಆ ಏನಂತಾರೆ, ರೀಜನರೇಷನ್ ಅಂತ ನೋಡಿದ್ವಿ. ಅದೇ ರೀತಿ ತುಂಡುವಿಕೆ ಅಂತ ನೋಡಿದ್ವಿ, ಫ್ರಾಗ್ಮೆಂಟೇಶನ್. ಅದರಲ್ಲಿ ನೋಡಿ, ಒಂದಿದ್ದು 2 ಆಗ್ಲಿಲ್ಲ. ಅಲ್ಲಿ ಸಾಕಷ್ಟು ಎಷ್ಟು ಫ್ರಾಗ್ಮೆಂಟ್ಸ್ ಗಳಾಗ್ತವೋ, ಎಷ್ಟು ಪೀಸಸ್ ಗಳಾಗ್ತವೋ, ಅಷ್ಟು ಇಂಡಿವಿಜುವಲ್ಸ್ ಗಳು, ಅಷ್ಟು ಆಫ್ ಸ್ಪ್ರಿಂಗ್ ಗಳು ಉತ್ಪತ್ತಿ ಆಗ್ತವೆ. ಸೊ ನಾವಿಲ್ಲಿ 1, 2 ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ನೀವು 1, 2ನ್ನ ದ್ವಿವಿದಳನ ಅನ್ನೋದಕ್ಕೆ ಉಪಯೋಗಿಸಬಹುದು, ಹೌದಾ? ಸೊ ಈಗ ಹೇಳಿ, ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಯಾವುದು? ಅದರಲ್ಲಿ ಮತ್ತೆ ಟೈಪ್ಸ್ ಗಳಿವೆ ಅಲ್ವಾ? ಸೊ ಯಾವ್ಯಾವ ಟೈಪ್ ಅಂತ ಹೇಳ್ತೀರಾ, ಹೇಳಿ. ಮೊದಲನೇದಾಗಿ ಯಾವ ವಿಧವನ್ನ ನೋಡಿದ್ವಿ ನಾವು? ಅಮೀಬಾದಲ್ಲಿ ಯಾವ ವಿಧ ನೋಡ್ತೀರಾ? ವಿದಳನ, ಹೌದಾ? ನಂತರ ಯಾವ್ದು ನೋಡಿದ್ವಿ? ಎಸ್, ಬಿ ಫಾಸ್ಟ್. ಎಸ್ ವಿನಯ್, ವಿದಳನ. ವಿದಳನ ಆದ್ಮೇಲೆ ದ್ವಿವಿದಳನ, ತುಂಡರಿಕೆ, ಡ್ಯಾನ್ಸಿಂಗ್ ಕ್ವೀನ್. ಓಕೆ, ತುಂಡರಿಕೆ ನೋಡಿದ್ವಿ. ಅದಾದ್ಮೇಲೆ ಸ್ಪೈರೋಗೈರಾದಲ್ಲಿ ನೋಡಿದ್ವಿ. ಅದಾದ್ಮೇಲೆ ರೀಜನರೇಷನ್, ಡ್ರಾ ಟು ಲೈಫ್, ಪುನರಾವರ್ತನೆ, ರಾಜೀವ್. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಇವನ್ನೆಲ್ಲ ನಾವು ನಿನ್ನೆ ನೋಡಿದ್ವಿ. ವಿದಳನ, ತುಂಡರಿಕೆ, ಪುನರುತ್ಪಾದನೆ, ರೈಟ್? ದೆನ್ ಏನಂತಾರೆ, ಮೊಗ್ಗುವಿಕೆ. ಇದನ್ನೆಲ್ಲ ನಾವು ನಿನ್ನೆ ನೋಡಿದ್ವಿ, ಹೌದಾ? ಕಾಯಜ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ. ಇವತ್ತು ಲೈಂಗಿಕ ಸಂತಾನೋತ್ಪತ್ತಿ ಎಂದ್ರೇನು? ಅದು ಆ ಈ ಒಂದು ಸಸ್ಯಗಳಲ್ಲಿ ಯಾವ ರೀತಿ ನಡೆಯುತ್ತೆ, ಮತ್ತೆ ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ
ನೋಡೋಣ. ಓಕೆ, ಸೊ ಈ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಸೊ ಇಲ್ಲಿ ಸಂತಾನೋತ್ಪತ್ತಿಯಲ್ಲಿ ಇಬ್ರು ಪೋಷಕರು ಇರ್ತಾರೆ. ಎರಡು ಜೀವಿಗಳು ಸೇರಿ ಒಂದು ಜೀವಿಯನ್ನ ಸೃಷ್ಟಿ ಮಾಡ್ತಾರೆ. ಸೊ ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಎರಡು ಜೀವಿಗಳು ಅಂದರೆ ಗಂಡು ಮತ್ತೆ ಹೆಣ್ಣು ಡಿಎನ್ಎ ಅಣುಗಳ ಸೇರುವಿಕೆಯಿಂದ, ಒಂದು ಡಿಎನ್ಎ ಅಣು ಗಂಡಿನಿಂದ, ಇನ್ನೊಂದು ಡಿಎನ್ಎ ಅಣು ಹೆಣ್ಣಿನಿಂದ, ಸೊ ಅವುಗಳ ಸೇರಿಕೆಯಿಂದ ಸೃಷ್ಟಿಯಾಗಿದ್ರೆ, ಉತ್ಪತ್ತಿಯಾಗಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಲೈಂಗಿಕ ಸಂತಾನೋತ್ಪತ್ತಿ. ಇಂಗ್ಲಿಷ್ ಅಲ್ಲಿ ಸೆಕ್ಶುವಲ್ ರೀಪ್ರೊಡಕ್ಷನ್ ಅಂತ ಕರಿತೇವೆ. ಇದಕ್ಕೆ ಉದಾಹರಣೆ ನೋಡಿದ್ರೆ ಬೆಕ್ಕು, ನಾಯಿ, ಕುದುರೆ, ಮಾನವ ಇವೆಲ್ಲವುಗಳು ಸ್ತನಿಗಳು ಅಂತ ಏನ್ ಹೇಳ್ತೇವೆ. ಸೊ ಇವೆಲ್ಲವುಗಳು ನಮಗೆ ಲೈಂಗಿಕ ಸಂತಾನೋತ್ಪತ್ತಿಯನ್ನ ತೋರಿಸ್ತವೆ. ಓಕೆನಾ? ಸೊ ಈ ಒಂದು ಲೈಂಗಿಕ ಸಂತಾನೋತ್ಪತ್ತಿಯ ಮಹತ್ವ ಅಂತ ಹೇಳಿದ್ರೆ, ಅಲೈಂಗಿಕ ಸಂತಾನೋತ್ಪತ್ತಿನೂ ಇದೆ, ಲೈಂಗಿಕ ಸಂತಾನೋತ್ಪತ್ತಿನೂ ಇದೆ. ಲೈಂಗಿಕ ಸಂತಾನೋತ್ಪತ್ತಿ ಏನಿದೆ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಇಂಪಾರ್ಟೆಂಟ್ ಅಂದ್ರೆ ಮಹತ್ವದ್ದಾಗಿದೆ, ಅಡ್ವಾಂಟೇಜಿಯಸ್ ಅಂತ ಅಂತೇವೆ. ಯಾಕೆಂದ್ರೆ ಇಲ್ಲಿ ನಮಗೆ ಭಿನ್ನತೆಗಳು ನೋಡ್ತೇವೆ. ಹೊಸ ಪೀಳಿಗೆಗಳಲ್ಲಿ ಭಿನ್ನತೆಗಳನ್ನ ನೋಡ್ತೇವೆ. ಏನು ಈ ಭಿನ್ನತೆಗಳು ಅಂದ್ರೆ ಪೋಷಕರು ಮತ್ತು ಹೊಸ ಪೀಳಿಗೆಗಳ ನಡುವೆ ಇರುವ ವ್ಯತ್ಯಾಸಗಳಿಗೆ ನಾವು ಭಿನ್ನತೆಗಳು ಅಂತ ಕರಿತೇವೆ, ಜೆನೆಟಿಕ್ ವ್ಯತ್ಯಾಸಗಳಿಗೆ. ಇಲ್ಲಿ ನೋಡಿ, ಸಾಂಪ್ರದಾಯಿಕವಾಗಿ ಚಲನಶೀಲ ಲಿಂಗಾಣುವನ್ನು ಗಂಡು ಲಿಂಗಾಣು ಮತ್ತು ಸಂಗ್ರಹಿತ ಆಹಾರವನ್ನು ಹೊಂದಿರುವ ಲಿಂಗಾಣುವನ್ನು ಹೆಣ್ಣು ಲಿಂಗಾಣು ಎಂದು ಕರೆಯಲಾಗುತ್ತದೆ. ನಾನು ಹೇಳಿದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಗಳ ಕಾಂಟ್ರಿಬ್ಯೂಷನ್ ಇರುತ್ತೆ, ಹೌದಾ? ಸೊ ಒಂದು ಗಂಡು, ಇನ್ನೊಂದು ಹೆಣ್ಣು. ಗಂಡು ಲಿಂಗಾಣು ಅಂದ್ರೆ ಗಂಡು ಸಂತಾನೋತ್ಪತ್ತಿಯ ಒಂದು ಜೀವಕೋಶಕ್ಕೆ, ಯಾವ ಜೀವಕೋಶ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುತ್ತದೆನೋ ಅದಕ್ಕೆ ನಾವು ಗಂಡು ಲಿಂಗಾಣು ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಗ್ಯಾಮೆಟ್ಸ್ ಅಂತ ಕರಿತೇವೆ. ಲಿಂಗಾಣು ಅಂದ್ರೆ ಗ್ಯಾಮೆಟ್ಸ್, ಗಂಡು ಲಿಂಗಾಣುವಿಗೆ ಸ್ಪರ್ಮ್ ಅಂತ ಕರಿತೇವೆ. ಇನ್ನು ನಮ್ಮ ಹೆಣ್ಣು ಲಿಂಗಾಣುವಿಗೆ ಬಂದಾಗ, ಈ ಗಂಡು ಲಿಂಗಾಣು ಚಲನಶೀಲವಾಗಿರತ್ತೆ, ಚಿಕ್ಕದಾಗಿರತ್ತೆ ಈ ರೀತಿ, ಇದು ಸ್ಪರ್ಮ್, ವೀರ್ಯಾಣು ಅಂತ ಕರಿತೇವೆ. ಇನ್ನು ನಮ್ಮ ಹೆಣ್ಣು ಲಿಂಗಾಣುವಿಗೆ ಬಂದಾಗ ಹೆಣ್ಣು ಲಿಂಗಾಣು ದೊಡ್ಡದಾಗಿರತ್ತೆ, ಅದರ ಒಳಗಡೆ ಫುಡ್ ಇರತ್ತೆ, ಸ್ಟೋರ್ಡ್ ಫುಡ್ ಇರತ್ತೆ, ಆಹಾರ ಇರತ್ತೆ. ಸಂಗ್ರಹಿತ ಆಹಾರ ಅಂದ್ರೆ ಸಂಗ್ರಹ ಮಾಡಿಕೊಂಡ ಆಹಾರ. ಯಾಕೆ ಬೇಕು ಅಂತ ಅಂದಾಗ ಹೆಣ್ಣಿನಲ್ಲಿ ಏನಾಗತ್ತೆ, ಆ ಹೊಸ ಪೀಳಿಗೆಯ ಬೆಳವಣಿಗೆ ಆಗತ್ತೆ, ಹೌದಾ? ಸೊ ಆ ಹೊಸ ಪೀಳಿಗೆ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಣೆಯನ್ನ ಪ್ರೊವೈಡ್ ಮಾಡೋದಕ್ಕೆ, ನಂತರ ಹೊಕ್ಕಳು ಬಳ್ಳಿಯಿಂದ ಈ ಪ್ಲೆಸೆಂಟಾ ಅಂತ ಏನ್ ಕರಿತೀವಿ ಅದರ ಮೂಲಕ ತಾಯಿ ಮತ್ತು ಮಗುವಿಗೆ ಅಲ್ಲಿ ನ್ಯೂಟ್ರಿಷನ್ ಅಥವಾ ಪೋಷಣೆ ಪಾಸ್ ಆಗತ್ತೆ. ಆದ್ರೆ ಅದಕ್ಕಿಂತ ಮೊದಲು ಈ ಯುಗ್ಮಜ ಅನ್ನೋದೇನ್ ತಯಾರಾಗತ್ತೋ, ಚಿಕ್ಕದಾದ, ಯಾವಾಗ ಎರಡು ಡಿಎನ್ಎಗಳು ಗಂಡು ಮತ್ತೆ ಹೆಣ್ಣು ಡಿಎನ್ಎ ಅಣುಗಳು ಸೇರಿಕೊಳ್ತಾವೋ, ಆ ಯುಗ್ಮಜ ಏನು, ಪುಟ್ಟದಾದಂತಹ ಯುಗ್ಮಜ ಏನು ಸೃಷ್ಟಿ ಆಗತ್ತೋ, ಆ ಸೃಷ್ಟಿಯಾದ ಯುಗ್ಮಜಗೆ ಆಹಾರ ಬೇಕು, ಪೋಷಣೆ ಬೇಕು. ಅದನ್ನ ಕೊಡೋದು ಯಾರು ಅಂದ್ರೆ ಈ ಹೆಣ್ಣು ಲಿಂಗಾಣು, ಹೌದಾ? ಯಾಕೆ? ಅದಕ್ಕೆ ಈ ಹೆಣ್ಣು ಲಿಂಗಾಣು ದೊಡ್ಡದಾಗಿರತ್ತೆ, ಅದರಲ್ಲಿ ಸಂಗ್ರಹಿತ ಆಹಾರ ಇರತ್ತೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳ ಲಿಂಗ ಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಹೊಸ ಪೀಳಿಗೆಯಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಮತ್ತು ಡಿಎನ್ಎ ಪ್ರಮಾಣದಲ್ಲಿ ಕೋಶ ವಿಭಜನೆಯ ಮೂಲಕ ಮರು ಹೊಂದಾಣಿಕೆ ಉಂಟಾಗುತ್ತದೆ. ಇದು ನೋಡಿ, ಇದೇನು ಸ್ಟೇಟ್ಮೆಂಟ್ ಇದೆ ಅಲ್ವಾ, ಈಸಿ ಅನ್ಸತ್ತೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್, ಮತ್ತೆ ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೋಬೇಕು ಇದನ್ನ. ಓಕೆನಾ? ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೋಬೇಕು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವ್ ಅನ್ಕೊಳ್ಳೋಣ ಮೇಲ್, ಗಂಡಿನಲ್ಲಿ 46 ಕ್ರೋಮೋಸೋಮ್ಗಳಿರ್ತವೆ, ಗಂಡು ಮತ್ತೆ ಹೆಣ್ಣು. ಒಟ್ಟಾಗಿ ನಮ್ಮ ಮಾನವರಲ್ಲಿ, ನಾರ್ಮಲ್ ಆಗಿ ನಮ್ಮ ಮಾನವರಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ 46 ಕ್ರೋಮೋಸೋಮ್ಗಳಿರ್ಬೇಕು, ವರ್ಣತಂತುಗಳಿರ್ಬೇಕು, ಹೌದಾ? ಸೊ ಈಗ ಗಂಡಿನಲ್ಲಿ 46 ಕ್ರೋಮೋಸೋಮ್ಗಳಿವೆ, ಹೆಣ್ಣಿನಲ್ಲಿ 46 ಕ್ರೋಮೋಸೋಮ್ಗಳಿವೆ. ಈ ಲೈಂಗಿಕ ಸಂತಾನೋತ್ಪತ್ತಿ ಆದಾಗ ಇವೆರಡು ಸಂಯೋಜಿತವಾದ್ರೆ, ಇವೆರಡು
ಕೂಡಿದ್ರೆ ಏನಾಗತ್ತೆ, 72 ಕ್ರೋಮೋಸೋಮ್ಗಳಾಗತ್ತೆ. ಎಲ್ಲಿ? ಹೊಸ ಪೀಳಿಗೆಯಲ್ಲಿ. ವಿಚ್ ಇಸ್ ನಾಟ್ ನಾರ್ಮಲ್. ಅದು ನಾರ್ಮಲ್ ಅಲ್ಲ. ಮಾನವರಲ್ಲಿ ಎಷ್ಟಿರ್ಬೇಕು? 46 ಇರಬೇಕು ಕ್ರೋಮೋಸೋಮ್ಗಳು. ಹೌದಾ? ಸೊ ಆದ್ರಿಂದ ಏನಾಗತ್ತೆ ಮಕ್ಕಳೇ, ಇಲ್ಲಿ ಈ ಒಂದು ಗಂಡು ಮತ್ತು ಹೆಣ್ಣಿನಲ್ಲಿ ಲಿಂಗಾಣುಗಳು ಅಥವಾ ಲಿಂಗ ಜೀವಕೋಶಗಳು ಅಂತ ಏನ್ ಕರಿತೇವೆ, ಅವು ಸೃಷ್ಟಿಯಾಗುವಾಗ, ಅವು ಉತ್ಪತ್ತಿಯಾಗುವಾಗ ಅಲ್ಲಿ ಕೋಶ ವಿಭಜನೆ ನಡೆಯುತ್ತೆ. ಆ ಕೋಶ ವಿಭಜನೆಯಲ್ಲಿ ಏನಾಗತ್ತೆ, 46 ಕ್ರೋಮೋಸೋಮ್ಗಳೇನಿರ್ತಾವೆ ಮುಂದಿನ ಜೀವಕೋಶಕ್ಕೆ ಕೋಶ ವಿಭಜನೆಯ ನಂತರ ಅದು 23 ಒಂದು ಜೀವಕೋಶದಲ್ಲಿ 46 ಇದೆ. ಸೊ ಇದು ಕೋಶ ವಿಭಜನೆಗೊಂಡು 2 ಜೀವಕೋಶಗಳನ್ನ ಉಂಟು ಮಾಡತ್ತೆ. ಈ ಜೀವಕೋಶದಲ್ಲಿ 23, ಈ ಜೀವಕೋಶದಲ್ಲಿ 23. ಈ ರೀತಿ ಏನಾಗತ್ತೆ, ಲಿಂಗಾಣುಗಳು ಪ್ರೊಡ್ಯೂಸ್ ಆಗ್ತವೆ. ಎಲ್ಲಿ? ಈ ಒಂದು ಗಂಡು ಮತ್ತೆ ಹೆಣ್ಣಿನಲ್ಲಿ. ಓಕೆ. ಸೊ ಈಗೇನಾಯ್ತು, ಈಗ ನೋಡಿ, ಗಂಡಿನಿಂದ 23 ಕ್ರೋಮೋಸೋಮ್ಗಳು ಎಲ್ಲಿ? ವೀರ್ಯಾಣುವಿನಲ್ಲಿ. ಹೆಣ್ಣಿನಿಂದ 23 ಕ್ರೋಮೋಸೋಮ್ಗಳು ಎಲ್ಲಿ? ಅಂಡಾಣುವಿನಲ್ಲಿ. ಇವೆರಡೂ ಸೇರಿದಾಗ ಏನು ಯುಗ್ಮಜ, ಆ ಒಂದು ಹೊಸ ಪೀಳಿಗೆ ಏನು ಸೃಷ್ಟಿಯಾಗತ್ತೋ ಅದರಲ್ಲಿ ನಾರ್ಮಲ್ ಆಗಿ 46 ಕ್ರೋಮೋಸೋಮ್ಗಳು ಇರ್ತವೆ. ದಟ್ ಈಸ್ ನಾರ್ಮಲ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ಸೊ ಈ ರೀತಿಯಾಗಿ ಮರು ಹೊಂದಾಣಿಕೆಯಲ್ಲಿ ಉಂಟಾಗುತ್ತದೆ ಅಂತ ಹೇಳಬಹುದು. ಓಕೆ. ಸ್ಮೈಲಿ ಗರ್ಲ್, ಐ ರಿಪೀಟೆಡ್ ಇಟ್. ರಿಪೀಟ್ ಮಾಡಿದ್ದೇನೆ, ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಓಕೆ, ಫೈನ್. ಸೊ ಲೆಟ್ ಅಸ್ ಪ್ರೊಸೀಡ್. ಈಗ ಮೊದಲಿಗೆ ನಮಗಿರೋದು ಲೈಂಗಿಕ ಸಂತಾನೋತ್ಪತ್ತಿ ಈ ಒಂದು ಸಸ್ಯಗಳಲ್ಲಿ ಯಾವ ರೀತಿ ನಡೆಯುತ್ತೆ. ಈ ಸಸ್ಯಗಳ ಪಾರ್ಟ್ಸ್ ಗಳಿಗೆ ಬಂದಾಗ, ಭಾಗಗಳಿಗೆ ಬಂದಾಗ, ಮೊದಲಿಗೆ ನಮ್ಮ ಬೇರು, ಕಾಂಡ, ಹೌದಾ, ರೆಂಬೆ ಕೊಂಬೆಗಳು, ಎಲೆ, ನಂತರ ಬರೋದೇ ಈ ಒಂದು ಹೂವು. ಈ ಹೂವು ಏನಾಗತ್ತೆ, ಸಂತಾನೋತ್ಪತ್ತಿಯ ಒಂದು ಭಾಗವಾಗತ್ತೆ, ಇಂಪಾರ್ಟೆಂಟ್ ಭಾಗ. ಎಲ್ಲಿ? ಸಸ್ಯಗಳಲ್ಲಿ. ಇಲ್ಲಿ ಎಕ್ಸಾಂಪಲ್ ಆಗಿ ನಾವೇನು ದಾಸವಾಳ ಹೂವನ್ನ ತೆಗೆದುಕೊಂಡಿದ್ದೇವೆ. ಓಕೆ, ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ಸೊ ಇಲ್ಲಿ ಹೂ ಬಿಡುವ ಸಸ್ಯಗಳಲ್ಲಿ ಅಂತ ಹೇಳಿದಾಗ ಮೊದಲಿಗೆ ಈಗ ಹೂವನ್ನ ನೋಡಿದಾಗ ಇಲ್ಲಿ ಗಮನಿಸಿ ಈ ಚಿತ್ರವನ್ನ, ದಾಸವಾಳ ಹೂವನ್ನ. ಮೊದಲಿಗೆ ಈ ರೀತಿ ಇರತ್ತೆ. ಇದಕ್ಕೆ ನಾವು ಸೆಪಲ್ಸ್ ಗಳು ಅಂತ ಕರಿತೇವೆ. ಸೆಪಲ್ ಈ ಕಲರ್ಡ್ ಇದೆ ಅಲ್ವಾ, ಇದಕ್ಕೆ ಪೆಟಲ್, ದಳಗಳು ಅಂತ ಕರಿತೇವೆ. ಇಲ್ಲಿ ಇವುಗಳ ಪಾತ್ರ ಅಷ್ಟಿರೋದಿಲ್ಲ. ಪ್ರೊಟೆಕ್ಷನ್ಗೆ ಅಂದ್ರೆ ಏನಂತಾರೆ, ರಕ್ಷಣೆಗೆ ಮಾತ್ರ ಇವುಗಳ ಪಾತ್ರ. ಇನ್ನು ಈ ಪೆಟಲ್, ದಳಗಳು ಏನಿರತ್ತಲ್ವಾ, ಇವು ಇನ್ಸೆಕ್ಟ್ ಅನ್ನ ಅಂದ್ರೆ ಈ ಹುಳಗಳನ್ನ ಅಟ್ರಾಕ್ಟ್ ಮಾಡ್ತಾವೆ. ಯಾಕೆ? ಪರಾಗಸ್ಪರ್ಶಕ್ಕೆ, ಕೀಟಗಳನ್ನ. ಅದಕ್ಕೆ ಬಂದಾಗ ಕೆಲವೊಂದಿಷ್ಟು ಹೂವುಗಳಲ್ಲಿ ಶಲಾಕೆ ಮತ್ತು ಕೇಸರ, ಹೂವು, ಕೇಸರ ಮತ್ತು ಶಲಾಕ. ಶಲಾಕ ಅಂದ್ರೆ ಅದು ನಮ್ಮ ಇಲ್ಲಿ ಏನಿದೆ ಅಲ್ಲ, ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಹೆಣ್ಣು ಸಂತಾನೋತ್ಪತ್ತಿಯ ಭಾಗಕ್ಕೆ ನಾವು ಶಲಾಕ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಪಿಸ್ಟಿಲ್ ಅಂತ ಕರಿತೇವೆ. ಕೇಸರ, ಹೂವು ಕೇಸರ ಅಂದ್ರೆ ಇದು ನಮ್ಮ ಗಂಡು ಸಂತಾನೋತ್ಪತ್ತಿಯ ಭಾಗ. ಇದಕ್ಕೆ ನಾವು ಸ್ಟೆಮನ್ಸ್ ಅಂತ ಕರಿತೇವೆ. ಸೊ ಕೆಲವೊಂದಿಷ್ಟು ಹೂವುಗಳಲ್ಲಿ, ಮೋಸ್ಟ್ ಆಫ್ ದ ಹೂವುಗಳಲ್ಲಿ ಸ್ಟೆಮನ್ಸ್ ಅಂದ್ರೆ ಕೇಸರನೂ ಇರತ್ತೆ, ಶಲಾಕನೂ ಇರತ್ತೆ. ನೀವು ದಾಸವಾಳ ಹೂವುದಲ್ಲಿ ನೋಡಿರ್ಬಹುದು, ಈ ರೀತಿ ಯೆಲ್ಲೋ ಕಲರ್ ಪೌಡರ್ ತರ ಒಂದ್ ರೀತಿ ಈ ರೀತಿ ಸ್ಟಾಕ್ಸ್ ಗಳು ಇರ್ತಾವೆ, ಈ ರೀತಿ. ಹೌದಾ? ಸೊ ಇದಕ್ಕೆ ನಾವು ಶಲಾಕಗಳು, ಗಂಡು ಸಂತಾನೋತ್ಪತ್ತಿ ಭಾಗ. ಅದಾದ್ಮೇಲೆ ಮೇಲ್ಗಡೆ ಈ ರೀತಿ 5 ಕೆಂಪಾದ ಸ್ಟ್ರಕ್ಚರ್ಸ್ ಗಳಿರ್ತಾವೆ, ಬಂದು ಈ ರೀತಿ ಆಗತ್ತೆ, ಈ ರೀತಿ. ಸೊ ಇದು ಏನಿದೆ ಅಲ್ವಾ, ಇಲ್ಲಿಂದ ಇಲ್ಲಿವರೆಗೂ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಇದಕ್ಕೆ ಶಲಾಕ ಅಂತ ಕರಿತೇವೆ. ಸೊ ಯಾವ ಹೂವುಗಳಲ್ಲಿ ಶಲಾಕ ಮತ್ತು ಕೇಸರ ಎರಡೂ ಇರುತ್ತೋ ಅಂಥ ಹೂವುಗಳಿಗೆ ನಾವೇನಂತ ಕರಿತೇವೆ, ದ್ವಿಲಿಂಗಿ ಸಸ್ಯ ಅಂತ ಕರಿತೇವೆ. ಅಂಥ ಸಸ್ಯಕ್ಕೆ ದ್ವಿಲಿಂಗಿ ಸಸ್ಯ. ಎಕ್ಸಾಂಪಲ್ ಅಂತ ಬಂದಾಗ ನಮ್ಮ ದಾಸವಾಳ, ಸಾಸಿವೆ ಇವೆಲ್ಲವೂ ಕೂಡ ಏನಾಗ್ತವೆ, ದ್ವಿಲಿಂಗಿ ಸಸ್ಯಗಳಿಗೆ ಉದಾಹರಣೆ. ಇನ್ನು ಒಂದು ಹೂವು ಕೇವಲ ಕೇಸರಗಳನ್ನು ಅಂದ್ರೆ
ಕೇವಲ ಗಂಡು ಸಂತಾನೋತ್ಪತ್ತಿಯ ಭಾಗ, ಅಥವಾ ಶಲಾಕಗಳನ್ನು ಅಂದರೆ ಕೇವಲ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಹೊಂದಿದ್ರೆ ಅವುಗಳಿಗೆ ನಾವು ಏಕಲಿಂಗಿ ಸಸ್ಯಗಳು ಅಂತ ಕರಿತೇವೆ. ಯಾಕಂದ್ರೆ ಅವುಗಳಲ್ಲಿ ಒಂದೇ ಒಂದು ಸಂತಾನೋತ್ಪತ್ತಿ ಭಾಗ ಇದೆ, ಹೆಣ್ಣು ಅಥವಾ ಗಂಡು. ಓಕೆ, ಸೊ ಹಿಯರ್ ಇದಕ್ಕೆ ನಾವೇನಂತ ಕರಿತೇವೆ, ಇದಕ್ಕೆ ಉದಾಹರಣೆ ಅಂತ ಬಂದಾಗ ಪಪ್ಪಾಯ ಮತ್ತು ಕಲ್ಲಂಗಡಿ ಇವುಗಳೇನಾಗ್ತವೆ, ಇಲ್ಲಿ ಏಕಲಿಂಗಿ ಸಸ್ಯಗಳಾಗ್ತವೆ. ಸೊ ಈಗ ಗೊತ್ತಾಯ್ತಲ್ವಾ ಶಲಾಕ ಎಂದ್ರೇನು, ಅದೇ ರೀತಿ ನಮ್ಮ ಕೇಸರ ಎಂದ್ರೇನು. ಈಗ ನಾವು ಸಂತಾನೋತ್ಪತ್ತಿ ಹೇಗೆ ನಡೆಯತ್ತೆ ಅನ್ನೋದನ್ನ ನೋಡೋಣ. ಓಕೆ, ಓಕೆ. ಸೊ ಇಲ್ಲಿ ನೋಡಿ, ಪರಾಗ ರೇಣುವಿನಿಂದ, ಏನಿದು ಪರಾಗ ರೇಣು ಅಂತ ಅಂದ್ರೆ, ನಮ್ಮ ಕೇಸರವನ್ನ ನೋಡಿದಾಗ, ಈ ದಾಸವಾಳ ಕೇಸರವನ್ನ ನೋಡಿ ಈ ರೀತಿ ಇರತ್ತೆ, ಈ ರೀತಿ ಒಂದು ಥ್ರೆಡ್ ಲೈಕ್ ದಾರದ ತರ ಇರತ್ತೆ, ಅದರ ಮುಂದೆ ಯೆಲ್ಲೋ ಕಲರ್ ಇರತ್ತೆ ಪೌಡರ್. ಸೊ ಆ ಯೆಲ್ಲೋ ಕಲರ್ ಪೌಡರೇ ಏನು, ನಮ್ಮ ಪರಾಗ ರೇಣು ಅಂತ, ಪೋಲನ್ ಗ್ರೇನ್ಸ್ ಅಂತ ಕರಿತೇವೆ. ಪರಾಗ ರೇಣು ಯೆಲ್ಲೋ ಕಲರ್ ಏನ್ ನೋಡ್ತೇವೆ, ಹೌದಾ, ಪೌಡರ್ ತರ, ಅದಕ್ಕೆ ಪೋಲನ್ ಗ್ರೇನ್ ಅಥವಾ ಪರಾಗ ರೇಣು ಅಂತ ಕರಿತೇವೆ. ಈ ಪರಾಗ ರೇಣುವಿನಿಂದ ಉತ್ಪತ್ತಿಯಾದ, ಈ ಪರಾಗ ರೇಣು ಗಂಡು ಲಿಂಗಾಣು ಅಲ್ಲ, ಇದರಿಂದ ಉತ್ಪತ್ತಿ ಆಗತ್ತೆ ಏನು, ಗಂಡು ಲಿಂಗಾಣು. ಹೌದಾ, ಗಂಡು ಲಿಂಗಾಣುವು ಅಂಡಾಣುವಿನಲ್ಲಿರುವ ಹೆಣ್ಣು ಲಿಂಗಾಣುವನ್ನೊಂದಿಗೆ ಬೆಸೆದುಕೊಂಡು ಉಂಟಾಗುವ ರಚನೆಯನ್ನು ಯುಗ್ಮಜ ಎನ್ನುವರು. ಸೊ ಈ ಡೈಗ್ರಾಮ್ ಅಲ್ಲಿ ನೀವು ನೀಟಾಗಿ ನೋಡಬಹುದು. ಇಲ್ಲಿ ನೋಡಿ, ಇದು ನಮ್ಮ ಈಗ ಫಾರ್ ಎಕ್ಸಾಂಪಲ್, ಈಗ ದಾಸವಾಳ ಗಿಡವನ್ನ ನಾನು ಪೆಟಲ್ಸ್ ಅಂದ್ರೆ ದಳಗಳನ್ನೆಲ್ಲ ಕಿತ್ತಿ ಈ ರೀತಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ಇವು ಪರಾಗ ರೇಣುಗಳು. ಯಾವುದು ಇದು ಶಲಾಕ, ನಾನೇನ್ ಡ್ರಾನ್ ಮಾಡಿದೆ ಅದು. ನಂತರ ಕೇಸರಗಳನ್ನ ಡ್ರಾ ಮಾಡ್ತೇನೆ. ದಾಸವಾಳ ಹೂವಿನ ಒಂದು ಉದಾಹರಣೆಯನ್ನ ತೆಗೆದುಕೊಳ್ತೇನೆ, ಹೌದಾ. ಸೊ ಇದು ಏನಿದೆ ಅಲ್ವಾ, ಇವೆಲ್ಲ ನಮ್ಮ ಕೇಸರಗಳು ಮಕ್ಕಳೇ. ಲೆಟ್ ಮೀ ಎಕ್ಸ್ಪ್ಲೇನ್. ಕೇಸರಗಳು. ಇದು ಪೂರ್ತಿ ಏನಿದೆ ಅಲ್ವಾ ನಮ್ಮ ಶಲಾಕ. ಸೊ ಇಲ್ಲಿ ಮೇಲ್ಗಡೆ ಏನಿರತ್ತಲ್ವಾ, ಇದಕ್ಕೆ ಶಲಾಕಾಗ್ರ, ಶಲಾಕದ ಒಂದು ಭಾಗ ಶಲಾಕಾಗ್ರ. ಹೌದಾ. ಅದಾದ್ಮೇಲೆ ಇದು ಪಲಾಕ ನಳಿಕೆ, ಅಂಡಾಶಯ, ಹೆಣ್ಣು ಲಿಂಗಾಣು, ಶಲಾಕಾಗ್ರ, ಇದು ಇದು ಶಲಾಕಾಗ್ರ. ಸೊ ಇಲ್ಲಿ ಶಲಾಕಾಗ್ರದ ಮೇಲೆ, ಇದು ನಮ್ಮ ಶಲಾಕಾಗ್ರದ ಮೇಲೆ ಯಾವಾಗ ಪರಾಗ ರೇಣು ಈ ಒಂದು ದುಂಬಿಗಳ ಮೂಲಕ, ಜೇನು ಹುಳುಗಳ ಮೂಲಕ ಬೀಳತ್ತೋ, ಅಥವಾ ಮಾನವರ ಮೂಲಕ, ಗಾಳಿಯ ಮೂಲಕ, ನೀರಿನ ಮೂಲಕ ಬೀಳತ್ತೋ, ಸೊ ಅವಾಗ ಏನಾಗತ್ತೆ, ಈ ಪರಾಗ ರೇಣುಗಳು ಪರಾಗ ನಳಿಕೆಯನ್ನ ಉಂಟು ಮಾಡ್ತವೆ. ಪರಾಗ ನಳಿಕೆ, ಪರಾಗ ರೇಣು, ಇದು ಪರಾಗ ರೇಣುವಿನಿಂದ ನಳಿಕೆ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಪರಾಗ ನಳಿಕೆ ಏನಾಗತ್ತೆ, ಈ ರೀತಿ ಚಲಿಸಿ ರಾಸಾಯನಿಕ ಅನುವರ್ತನೆಯನ್ನ ನೋಡಿದ್ವಿ ನಾವು ಎಲ್ಲಿ, ನಮ್ಮ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ. ಸೊ ರಾಸಾಯನಿಕ ಅನುವರ್ತನೆ ಮೂಲಕ ಈ ಪರಾಗ ನಳಿಕೆ ಬಂದು ಏನಾಗತ್ತೆ, ಅಂಡಾಶಯದ ಕಡೆಗೆ ಹೋಗಿ ಹೆಣ್ಣು ಲಿಂಗಾಣುವಿನ ಜೊತೆ ಏನಾಗತ್ತೆ, ಸಂಯೋಜಿತವಾಗತ್ತೆ, ಕೂಡಿಕೊಳ್ಳತ್ತೆ. ಹೌದಾ. ಸೊ ಇದು ನಮ್ಮ ಅಂಡಾಶಯ, ಇದು ಇಡೀದು ಶಲಾಕ, ಶಲಾಕಾಗ್ರ, ಇದು ಅಂಡಾಶಯ. ಸೊ ಈ ರೀತಿ ಏನಾಗತ್ತೆ, ಅಲ್ಲಿ ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣು ಏನಾಗತ್ತೆ, ಸಂಯೋಜನಗೊಂಡು ಅಲ್ಲಿ ಯುಗ್ಮಜವನ್ನ ಉತ್ಪತ್ತಿ ಮಾಡುತ್ತೆ. ಈ ಯುಗ್ಮಜ ಏನಾಗತ್ತೆ, ಹೊಸ ಸಸ್ಯವಾಗಿ ಬೆಳೆಯುವ ಸಾಮರ್ಥ್ಯವನ್ನ ಹೊಂದಿರತ್ತೆ. ನಂತರ ಈ ಅಂಡಾಶಯ ಏನಿರತ್ತೆ,
ಈ ರೀತಿ ಇರತ್ತೆ ಅಲ್ವಾ. ನಂತರ ಈ ಅಂಡಾಶಯ ಏನಿರತ್ತೆ ಕ್ಷಿಪ್ರವಾಗಿ ಬೆಳೆದು ಅಂಡಾಶಯ ಇದ್ದಿದ್ದು ಏನಾಗತ್ತೆ ಹಣ್ಣಾಗತ್ತೆ. ಹೌದಾ. ಸೊ ಒಳಗೆ ಇರುವಂತದ್ದು ಅಂಡಾಣುಗಳು ಅಂತ ಏನ್ ಹೇಳ್ತೇವೆ, ಓವ್ಯೂಲ್ಸ್ ಅಂತ ಏನ್ ಹೇಳ್ತೇವೆ, ಅವು ಬೀಜಗಳಾಗ್ತವೆ. ಇನ್ನು ಪುಷ್ಪದಳ, ಪುಷ್ಪಪತ್ರ. ಪುಷ್ಪದಳ ಅಂದ್ರೆ ಪೆಟಲ್ಸ್, ದಳಗಳು. ಪುಷ್ಪಪತ್ರ ಅಂದ್ರೆ ಈ ದಾಸವಾಳ ಹೂವನ್ನ ನೋಡಿದಾಗ ಈ ರೀತಿ ಸ್ಟಾಕ್ ಇರತ್ತೆ, ಕಡ್ಡಿ ಇರತ್ತೆ, ಅದಾದ್ಮೇಲೆ ಈ ರೀತಿ ಎಲೆಗಳ ತರಹದ ಒಂದು ರಚನೆ ಇರತ್ತೆ, ಅದಕ್ಕೆ ಪುಷ್ಪಪತ್ರ ಅಂತ ಕರಿತೇವೆ. ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಸೊ ಇಲ್ಲಿ ಅಂಡಾಶಯ ಹಣ್ಣಾಗತ್ತೆ, ಅಂಡಾಣುಗಳು ಬೀಜಗಳಾಗ್ತವೆ. ಈ ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕನಳಿಕೆ, ಶಲಾಕಾಗ್ರ ಇವೆಲ್ಲವೂ ಏನಾಗ್ತವೆ ಉದುರಿ ಹೋಗ್ತವೆ, ಒಣಗಿ ಉದುರಿ ಹೋಗ್ತವೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಈಗ ಈ ಡೈಗ್ರಾಮ್ ಅನ್ನ ತೋರಿಸಿದ್ರೆ ನಿಮಗೆ ಅರ್ಥ ಆಗತ್ತೆ. ಇಲ್ಲಿ ಏನಿದೆ ಅಲ್ವಾ ಪೆಟಲ್ಸ್ ಅಂತ, ಇದು ನಮ್ಮ ಪುಷ್ಪದಳ. ಓಕೆ. ಆಮೇಲೆ ಇಲ್ಲಿ ಸೆಪಲ್ಸ್ ಅಂತ ಏನಿದೆ ಅಲ್ವಾ, ಇದು ನಮ್ಮ ಪುಷ್ಪ ಪತ್ರ. ಅದಾದ್ಮೇಲೆ ಈ ಪಿಸ್ಟಿಲ್ ಅಂತ ಏನಿದೆ ಅಲ್ವಾ, ಇದು ನಮ್ಮ ಶಲಾಕ. ಸ್ಟಿಗ್ಮಾ ಅಂತ ಇದೆ ಅಲ್ವಾ, ಇದು ನಮ್ಮ ಶಲಾಕಾಗ್ರ. ಸ್ಟೈಲ್ ಇದೆ ಅಲ್ವಾ, ಶಲಾಕ ನಳಿಕೆ. ಇದು ಶಲಾಕ ನಳಿಕೆ. ಪೋಲೆಂಟ್ ಟ್ಯೂಬ್ ಅಂತ ಇದೆ ಅಲ್ವಾ, ಪರಾಗ ನಳಿಕೆ. ಪರಾಗ ರೇಣುವಿನಿಂದ ಏನು ನಳಿಕೆ ಇದಾಗತ್ತೋ, ಪರಾಳ ನಳಿಕೆ. ಓಕೆ. ಇನ್ನು ಇದು ಕೇಸರ. ಆಂಥರ್ ಅಂದ್ರೆ ಪರಾಗ ರೇಣು. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಕ್ಕಳೇ, ಸಸ್ಯಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ನಡೆಯುತ್ತೆ. ಈ ಪರಾಗ ರೇಣುಗಳೇನಿರ್ತವೆ ಇವು ಹೋಗಿ ಶಲಾಕಾಗ್ರದ ಮೇಲೆ ದುಂಬಿಗಳ ಮೂಲಕ, ಜೇನುಹುಳುಗಳ ಮೂಲಕ, ಮಾನವರ ಮೂಲಕ, ಗಾಳಿಯ ಮೂಲಕ ಹೋಗಿ ಕುತ್ಕೋತಾವೆ. ಸೊ ಆ ಶಲಾಕಾಗ್ರದ ಮೇಲೆ ಮಾಯಿಶ್ಚರ್ ಇರುತ್ತೆ. ಮಾಯಿಶ್ಚರ್ ಅಂತ ಅಂದ್ರೆ ತೇವಾಂಶ ಇರುತ್ತೆ, ಮತ್ತೆ ಶುಗರ್ ಇರುತ್ತೆ, ಸಕ್ಕರೆಯ ಪದಾರ್ಥ ಇರುತ್ತೆ. ಸೊ ಅವೆಲ್ಲವೂ ಸೇರಿ ಪರಾಗ ರೇಣುವನ್ನ ಮೊಳಕೆಯೊಡಿತವೆ. ಪರಾಗ ರೇಣು ಮೊಳಕೆಯೊಡೆದು ಪರಾಗ ನಳಿಕೆಯನ್ನ ಉಂಟು ಮಾಡುತ್ತೆ. ಆ ಪರಾಗ ನಳಿಕೆ ಈ ರೀತಿ ಶಲಾಕ ನಳಿಕೆಯದ ಮೂಲಕ ಹಾಯ್ದು ಹೋಗಿ ಅಂಡಾಶಯದಲ್ಲಿರುವ ಹೆಣ್ಣು ಲಿಂಗಾಣುವಿಗೆ, ಪರಾಗ ನಳಿಕೆಯಿಂದ ಪರಾಗ ರೇಣುವಿನಿಂದ ಒಳಗಡೆ ಗಂಡು ಲಿಂಗಾಣು ಉತ್ಪತ್ತಿ ಆಗಿರತ್ತೆ. ಯಾವಾಗ ಈ ಪರಾಗ ನಳಿಕೆ ಉತ್ಪತ್ತಿ ಉಂಟಾಗತ್ತೋ ಅವಾಗ್ಲೇ ಅದರಲ್ಲಿ ಗಂಡು ಲಿಂಗಾಣು ಉತ್ಪತ್ತಿ ಆಗಿರತ್ತೆ. ಆ ಗಂಡು ಲಿಂಗಾಣು ಬಂದು ಈ ಅಂಡಾಶಯದಲ್ಲಿರುವ ಹೆಣ್ಣು ಲಿಂಗಾಣುವಿನ ಜೊತೆ ಏನಾಗತ್ತೆ ಫ್ಯೂಸ್ ಆಗತ್ತೆ, ಸಂಯೋಜನೆಗೊಳ್ಳತ್ತೆ. ಅವಾಗ ಉತ್ಪತ್ತಿ ಆಗೋದೆ ನಮ್ಮ ಯುಗ್ಮಜ. ಸೊ ಯುಗ್ಮಜದಿಂದ ಹೊಸ ಸಸ್ಯ ಉತ್ಪತ್ತಿ ಆಗತ್ತೆ. ಹೌದಾ. ಈ ರೀತಿಯಾಗಿ ಏನಾಗತ್ತೆ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ. ಇನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಸೊ ಏನಿದು ಪರಾಗಸ್ಪರ್ಶ ಕ್ರಿಯೆ? ಜಸ್ಟ್ ಅ ಮಿನಿಟ್. ಓಕೆ. ಏನಿದು ಪರಾಗಸ್ಪರ್ಶ ಕ್ರಿಯೆ? ಯಾವಾಗ ಪರಾಗ ರೇಣು ಶಲಾಕಾಗ್ರದ ಮೇಲೆ ಹೋಗತ್ತಲ್ವಾ, ಆ ಟ್ರಾನ್ಸ್ಫರ್ಗೆ, ಆ ವರ್ಗಾವಣೆಗೆ ನಾವೇನಂತ ಕರಿತೇವೆ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೇವೆ. ಸೊ ಈ ಒಂದು ದ್ವಿಲಿಂಗಿ ಹೂಗಳು ಅಂತ ಏನ್ ಹೇಳ್ತೇವೆ, ಏನಿದು ದ್ವಿಲಿಂಗಿ ಹೂವು ಅಂದ್ರೆ ಏನು, ಯಾರು ಹೇಳ್ತೀರಾ? ದ್ವಿಲಿಂಗಿ ಹೂವುಗಳು ಯಾರು ಹೇಳ್ತೀರಾ? ದ್ವಿಲಿಂಗಿ ಹೂವುಗಳಂದ್ರೆ ಏನಪ್ಪಾ, ಬೇಗ ಹೇಳಿ. ದ್ವಿಲಿಂಗಿ ಹೂವುಗಳಂದ್ರೆ ಏನು? ಹೇಳಿ. ವೆರಿ ಗುಡ್, ಮಹಾಲಕ್ಷ್ಮಿ ಆನ್ಸರ್ಡ್ ಇಟ್. ಕೇಸರ ಮತ್ತು ಶಲಾಕ ಎರಡನ್ನೂ ಹೊಂದಿದ್ದರೆ ದ್ವಿಲಿಂಗಿ ಹೂಗಳು.
ಸೊ ಯಾವಾಗ ಈ ಪರಾಗ ರೇಣು ಅಂದ್ರೆ ಒಂದೇ ಹೂವಿನ ಪರಾಗ ರೇಣು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾದಾಗ ಅದಕ್ಕೆ ಸ್ವಕೀಯ, ಸ್ವ ಅಂದ್ರೇನು ಸ್ವಂತ, ಸ್ವಂತ ಕೇಸರದಲ್ಲಿರುವ ಪರಾಗ ರೇಣುವೆ ಸ್ವಂತ ಶಲಾಕಾಗ್ರದ ಮೇಲೆ ಬಿದ್ದು ಅಲ್ಲೇನಾಗತ್ತೆ ಸಂತಾನೋತ್ಪತ್ತಿ ಆಗತ್ತೆ. ಸೊ ಅದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಥವಾ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಸೆಲ್ಫ್ ಪಾಲಿನೇಷನ್ ಇದು ಗೋಧಿ, ಭತ್ತ, ಟೊಮ್ಯಾಟೊ, ಬಟಾಣಿ ಗಿಡ ಇವುಗಳಲ್ಲಿ ನಾವು ಸ್ವಕೀಯ ಪರಾಗಸ್ಪರ್ಶವನ್ನ ನೋಡ್ತೇವೆ. ಇನ್ನು ಪರಕೀಯ ಪರಾಗಸ್ಪರ್ಶ ಅಂತ ಬರುತ್ತೆ. ಈ ಪರಕೀಯ ಪರಾಗಸ್ಪರ್ಶ ಅಂದ್ರೆ ಏನು? ಆ ವರ್ಡೇ ಹೇಳತ್ತೆ. ಸೊ ಇಲ್ಲಿ ನೋಡಿ, ಇವಂದು ಆ ಹೂವು ದ್ವಿಲಿಂಗಿಯಾಗಿದ್ರು ಅದೇ ಸಸ್ಯದ ಬೇರೆ ಹೂವು ಅಥವಾ ಅದೇ ರೀತಿಯ ಸಸ್ಯ ಅದರ ಪಕ್ಕದಲ್ಲೋ ಅಥವಾ ಅದರಿಂದ ಸ್ವಲ್ಪ ದೂರ ಇದ್ರೆ ಆ ಹೂವಿನ ಕೇಸರ ಬೇರೆ ಒಂದು ಹೂವಿನ ಶಲಾಕಾಗ್ರಕ್ಕೆ, ಆ ಒಂದು ಹೂವಿನ ಪರಾಗ ರೇಣು ಬೇರೆ ಒಂದು ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದಾಗ ಆ ಒಂದು ವರ್ಗಾವಣೆಗೆ, ಆ ಒಂದು ಟ್ರಾನ್ಸ್ಫರ್ಗೆ ನಾವೇನಂತ ಕರಿತೇವೆ? ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೇವೆ. ಓಕೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಇದು ಯೂಶುವಲಿ ಗಾಳಿ, ನೀರು, ಪ್ರಾಣಿಗಳಿಂದ ಆಗತ್ತೆ. ಎಕ್ಸಾಂಪಲ್ ಅಂತ ಬಂದಾಗ ಸೇಬು, ಮಾವು, ಕುಂಬಳಕಾಯಿ ಇವೆಲ್ಲವೂ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನ ತೋರಿಸ್ತವೆ. ನೆಕ್ಸ್ಟ್, ಇನ್ನು ಈ ಒಂದು ಅಂಡಾಣುಗಳು ಅಂತ ಏನ್ ಹೇಳಿದೆ, ಯುಗ್ಮಜ ಏನು ತಯಾರಾಗಿರುತ್ತೆ, ಬೀಜವನ್ನ ಫಾರ್ಮ್ ಮಾಡತ್ತೆ, ಹೌದಾ? ಸೊ ಈ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಯಲ್ಲಿ, ಅಂದ್ರೆ ಅವುಗಳ ತಾಪಮಾನ, ಅದು ಆಮೇಲೆ ಈ ತೇವಾಂಶ ಮತ್ತೆ ನೀರು ಇವೆಲ್ಲವೂ ಸೂಕ್ತವಾದ ಪ್ರಮಾಣದಲ್ಲಿ ಆ ಒಂದು ಬೀಜಗಳಿಗೆ ದೊರಕಿದಾಗ ಬೀಜಗಳು ಓಕೆ. ಸೊ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯತ್ತೆ. ಈ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೇವೆ? ಮೊಳೆಯುವಿಕೆ ಅಥವಾ ಜರ್ಮಿನೇಷನ್ ಅಂತ ಕರಿತೇವೆ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಬರೋದು ಏನು ಅಂದ್ರೆ ಓಕೆ ನೆಕ್ಸ್ಟ್ ಬರೋದು ಏನು ಅಂದ್ರೆ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಹೇಗೆ? ಮೊದಲಿಗೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯನ್ನ ನಾವು ನೋಡಿದ್ವಿ, ಹೌದಾ? ಸೊ ಈಗ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಹೇಗಾಗತ್ತೆ? ಮೊದಲನೇದಾಗಿ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಆಗಬೇಕು ಅಂದ್ರೆ ಅವರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಬೇಕು, ಹೌದಾ? ಸೊ ಆ ಬದಲಾವಣೆಗಳು ಯಾವಾಗ ಆಗತ್ತೆ? ಹದಿಹರಿಯದಲ್ಲಿ, ಅಂದ್ರೆ ನಾವು ಈ ಟೀನೇಜ್ ಅಂತ ಏನ್ ಹೇಳ್ತೀವಿ, ನಿಮ್ಮ ವಯಸ್ಸೆ ಈ 13ರಿಂದ 18 ಅಥವಾ 16, ಈಗ ಬೇಗ ಆಗಿದೆ. ಸೊ 13ರಿಂದ 16 ಇಸ್ ಅಂದ್ರೆ ಇದು ಹದಿಹರೆಯದ ಸಮಯ ಅಂತ ಕರಿತೇವೆ. ಸೊ ಈ ಹದಿಹರೆಯದ ಸಮಯದಲ್ಲಿ ನಮ್ಮಲ್ಲಿ ಏನಾಗತ್ತೆ? ಚೇಂಜಸ್ಗಳಾಗ್ತವೆ, ನಮ್ಮ ಬಾಡಿಯಲ್ಲೂ ಚೇಂಜಸ್ಗಳಾಗ್ತವೆ, ನಮ್ಮ ಶರೀರದಲ್ಲಿ, ಅದೇ ರೀತಿ ಮಾನಸಿಕವಾಗಿಯೂ ನಮ್ಮಲ್ಲಿ ಬದಲಾವಣೆಗಳನ್ನ ನೋಡ್ತೇವೆ. ಇನ್ನು ಹದಿಹರೆಯದ ಆರಂಭಿಕ ವರ್ಷಗಳಲ್ಲಿ ದೇಹದಲ್ಲಿ ಕೆಲವು ಬದಲಾವಣೆಗಳನ್ನ ನಾವು ನೋಡ್ತೇವೆ. ಹೆಣ್ಮಗಳು ಮತ್ತೆ ಗಂಡ್ಮಗ ಎರಡರಲ್ಲೂ ಕೂಡ ಏನಾಗತ್ತೆ? ಬದಲಾವಣೆಗಳನ್ನ ನಾವು ನೋಡ್ತೇವೆ. ಕಂಕುಳ ಅಂದ್ರೆ ನಾವು ಅಂಡರ್ ಆರ್ಮ್ಸ್ ಅಂತ ಏನ್ ಹೇಳ್ತೇವೆ, ಕಂಕುಳಗಳಲ್ಲಿ ಮತ್ತು ಜನನಾಂಗಗಳಂತಹ ಅಂದ್ರೆ ನಮ್ಮ ಸಂತಾನೋತ್ಪತ್ತಿಯ ಭಾಗಗಳು ಅಂತ ಏನ್ ಹೇಳ್ತೇವೆ, ಸೊ ಅವುಗಳಲ್ಲಿ ದಟ್ಟವಾಗಿ ಕೂದಲು ಬೆಳೆಯುತ್ತೆ. ಮತ್ತೆ ಆ ಒಂದು ಕಂಕುಳ ಮತ್ತು ಜನನಾಂಗಗಳು ಏನಾಗ್ತವೆ? ಗಾಢ ಬಣ್ಣಕ್ಕೆ ಅಂದ್ರೆ ಡಾರ್ಕ್ ಕಲರ್ ಆಗಿ ಏನಾಗ್ತವೆ? ಕನ್ವರ್ಟ್ ಆಗ್ತವೆ, ಹೌದಾ? ಸೊ ಇದು ಏನಾಗತ್ತೆ? ಇದು ಒಂದು ಬದಲಾವಣೆ. ಇದು ಗಂಡಿನಲ್ಲೂ ಆಗತ್ತೆ, ಹೆಣ್ಣಿನಲ್ಲೂ ಆಗತ್ತೆ. ಇನ್ನು ಮುಖ, ಕೈ ಮತ್ತು ಕಾಲುಗಳ ಮೇಲೂ ಕೂಡ
ತೆಳುವಾಗಿ ಕೂದಲುಗಳು ಕಾಣಿಸಿಕೊಳ್ತವೆ. ಯಾವಾಗ? ಹದಿಹರೆಯದಲ್ಲಿ. ಚರ್ಮದಲ್ಲಿ ಯಾವಾಗಾದ್ರೂ ಅಂದ್ರೆ ನಿಮ್ಮ ಫುಡ್ ಸ್ಟೈಲ್ ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು ಮನೆ ಊಟ ಮಾಡದೆ ಹೊರಗಿಂದೆ ಫಾಸ್ಟ್ ಫುಡ್ ಅದು ಇದು ತಿಂತಾ ಇದ್ರೆ ಈ ಒಂದು ಕ್ಯಾರೆಕ್ಟರ್ ಜಾಸ್ತಿ ಆಗತ್ತೆ, ಎಸ್ಪೆಷಲಿ ಈ ಟೀನೇಜ್ ಅಲ್ಲಿ. ಚರ್ಮದಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಆಗಿ ಮುಖದ ಮೇಲೆ ಏನಾಗತ್ತೆ, ಮೊಡವೆಗಳು ಬರಲಿಕ್ಕೆ ಪ್ರಾರಂಭ ಮಾಡ್ತವೆ. ಮೊಡವೆಗಳು ಯಾವಾಗ ಉಂಟಾಗತ್ತೆ? ಯಾವಾಗ ನಿಮ್ಮ ಚರ್ಮದಲ್ಲಿ ಎಣ್ಣೆ ಜಾಸ್ತಿ ಆಗತ್ತೋ. ಸೊ ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಈ ಟೈಮಲ್ಲಿ. ಅದೇ ರೀತಿಯಾಗಿ ಹುಡುಗರಲ್ಲಿ ಕಂಡು ಬರುವ ಬದಲಾವಣೆಗಳು. ಹುಡುಗರಲ್ಲಿ ಯಾವ ಯಾವ ರೀತಿ ಬದಲಾವಣೆಗಳನ್ನ ನಾವು ನೋಡ್ತೇವೆ? ಮೊದಲಿಗೆ ಹುಡುಗರಲ್ಲಿ ಆ ವೃಷಣಗಳು ಅಂತ ಏನಿರ್ತವೆ ಅದನ್ನು ಕೂಡ ನಾವು ನೋಡ್ತೇವೆ. ಈಗ ನಂತರ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ತಾರೆ. ಸೊ ಆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನ್ ಮಾಡತ್ತೆ? ಪ್ರೌಢಾವಸ್ಥೆ ಸಮಯದಲ್ಲಿ ಅಂದ್ರೆ ನಮ್ಮ ಟೀನೇಜ್ ಅಲ್ಲಿ ಕಂಡು ಬರುವ ದೈಹಿಕ ಬದಲಾವಣೆಗೆ ಆ ಟೆಸ್ಟೋಸ್ಟಿರಾನೇ ಕಾರಣ. ಹುಡುಗರಲ್ಲಿ ಮುಖ ಮತ್ತು ಎದೆಯ ಭಾಗ, ಗಡ್ಡ ಮೀಸೆ ಬೆಳೆಯೋದು, ಎದೆಯ ಭಾಗದಲ್ಲಿ ಕೂದಲುಗಳು ಕಾಣಿಸ್ಕೊಳ್ಳೋದು, ಇದು ಕೂಡ ಒಂದು ಬದಲಾವಣೆ. ಇನ್ನು ಅವರ ಧ್ವನಿಯಲ್ಲಿ ಸಡನ್ ಆಗಿ ಚೇಂಜ್ ಆಗತ್ತೆ. ಮೊದಲಿಗೆ ಚಿಕ್ಕ ಮಕ್ಕಳ ತರ ಧ್ವನಿ ಅನಿಸ್ತಾ ಇರತ್ತೆ, ಸಡನ್ ಆಗಿ ಆ ಏಜ್ ಅಲ್ಲಿ ಅವರ ಧ್ವನಿ ಚೇಂಜ್ ಆಗತ್ತೆ. ಇನ್ನು ಹಗಲು ಗನಸಿನಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ಶಿಶ್ನವು ಆಗಾಗ್ಗೆ ದೊಡ್ಡದಾಗುತ್ತದೆ ಮತ್ತು ನಿಮಿರುತ್ತದೆ. ಶಿಶ್ನ ಅಂದ್ರೆ ಸಂತಾನೋತ್ಪತ್ತಿ ಭಾಗ ಹುಡುಗರಲ್ಲಿ. ಸೊ ಅದು ಏನಾಗ್ತಾ ಇರತ್ತೆ, ಅದರ ಗಾತ್ರ ದೊಡ್ಡದಾಗ್ತಾ ಹೋಗತ್ತೆ. ಸೊ ಇವು ಹುಡುಗರಲ್ಲಿ ಕಂಡು ಬರುವಂತಹ ಬದಲಾವಣೆಗಳು ಅಂತ ಹೇಳ್ಬಹುದು. ಓಕೆ, ಫೈನ್. ನಂತರ ಹುಡುಗಿಯರಲ್ಲಿ ಅಂತ ಬಂದಾಗ, ಸೊ ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗತ್ತೆ, ಅಂದ್ರೆ ಚೆಸ್ಟ್ ಪಾರ್ಟ್ ಇನ್ಕ್ರೀಸ್ ಆಗತ್ತೆ. ಮತ್ತು ಹುಡುಗಿಯರಲ್ಲಿ ಮಾಸಿಕ ಋತುಚಕ್ರ ಅಂತ ಏನ್ ಹೇಳ್ತೇವೆ, ಈ ಮೆನ್ಸ್ಟ್ರುಯೇಷನ್ ಸೈಕಲ್ ಅಥವಾ ಪೀರಿಯಡ್ಸ್ ಅಂತ ಏನ್ ಹೇಳ್ತೇವೆ, ಅದು ಸ್ಟಾರ್ಟ್ ಆಗತ್ತೆ. ಎಲ್ಲಿ? ಹುಡುಗಿಯರಲ್ಲಿ. ನೆಕ್ಸ್ಟ್, ದೇಹದ ಸಾಮಾನ್ಯ ಬೆಳವಣಿಗೆ ದರವು ನಿಧಾನವಾಗಲು ಪ್ರಾರಂಭಿಸುತ್ತೆ. ಅಂದ್ರೆ ಈ ಒಂದು ಟೀನೇಜ್ ತಲುಪಿದ ಮೇಲೆ ನಮ್ಮ ಹೈಟು ಜಾಸ್ತಿ ಆಗೋದಿಲ್ಲ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಲು ಲಿಂಗಾಣುಗಳನ್ನು ಉತ್ಪಾದಿಸುವುದು ಒಂದು ವಿಶಿಷ್ಟ ಕ್ರಿಯೆ ಆಗಿದೆ, ಕಾರ್ಯವಾಗಿದೆ. ಈ ಒಂದು ಏಜ್ ನಿಂದ ಲಿಂಗಾಣುಗಳ ಉತ್ಪಾದನೆ ಉಂಟಾಗತ್ತೆ. ಎಲ್ಲಿ? ಮನುಷ್ಯರಲ್ಲಿ, ಹೆಣ್ಣು ಮತ್ತು ಗಂಡಿನಲ್ಲಿ. ಹೌದಾ? ಇನ್ನು ಗಂಡು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಬಂದಾಗ ಇಲ್ಲಿ ನೋಡಿ ಮಕ್ಕಳೇ, ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗತ್ತೆ. ಸೊ ಇದು ನಮ್ಮ ಗಂಡು ಸಂತಾನೋತ್ಪತ್ತಿಯ ಒಂದು ಡೈಗ್ರಾಮ್. ಸೊ ಇಲ್ಲಿ ನೀವು ನೋಡ್ತೇರೆ, ಮೊದಲಿಗೆ ವೃಷಣಗಳಿರ್ತದೆ. 2 ವೃಷಣಗಳಿರ್ತವೆ ಗಂಡಿನಲ್ಲಿ. ವೃಷಣಗಳು ವೃಷಣ ಚೀಲದಿಂದ ಏನಾಗಿರ್ತವೆ? ಕವರ್ ಆಗಿರ್ತವೆ. ಯಾಕೆ ಅಂದ್ರೆ ವೃಷಣಗಳು ಏನ್ ಮಾಡ್ಬೇಕು? ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ಬೇಕು. ವೀರ್ಯಾಣುಗಳು ಉತ್ಪತ್ತಿ ಆಗೋದಕ್ಕೆ ನಮ್ಮ ಬಾಡಿ ಟೆಂಪರೇಚರ್ ಅಂದ್ರೆ ನಮ್ಮ ದೇಹದ ತಾಪ ಅಂದ್ರೆ ತುಂಬಾ ಹೆಚ್ಚಾಗತ್ತೆ. ವೀರ್ಯಾಣುಗಳಿಗೆ ಕಡಿಮೆ ತಾಪಮಾನ ಬೇಕು. ಸೊ ಆ ಕಡಿಮೆ ತಾಪಮಾನದಲ್ಲೇ ವೀರ್ಯಾಣುಗಳು ಉತ್ಪತ್ತಿ ಆಗ್ತವೆ. ಸೊ ಆದ್ರಿಂದ ವೃಷಣ ಚೀಲ ಏನ್ ಮಾಡತ್ತೆ? ಉಷ್ಣತೆಯನ್ನ ಕಡಿಮೆ ಮಾಡತ್ತೆ. ಅದರಿಂದ ಏನಾಗತ್ತೆ? ವೃಷಣಗಳು ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತವೆ. ಇನ್ನು ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ಸೊ ಇಲ್ಲಿ ನೋಡಿ, ವೃಷಣಗಳಿಂದ ವೀರ್ಯಾಣು ಉತ್ಪತ್ತಿ ಆಗತ್ತಾ? ಹೌದಾ? ಸೊ ವೀರ್ಯಾಣು ಉತ್ಪತ್ತಿಯಾಗಿ ಏನಾಗತ್ತೆ? ವೀರ್ಯ ನಾಳದ ಮೂಲಕ, ಹೌದಾ, ವೀರ್ಯ ನಾಳದ ಮೂಲಕ ಅದೇನಾಗತ್ತೆ? ನಮ್ಮ ಮೂತ್ರ ವಿಸರ್ಜನಾ ನಾಳಕ್ಕೆ ಹೋಗತ್ತೆ. ಮೂತ್ರ ವಿಸರ್ಜನಾ ನಾಳಕ್ಕೆ ಹೋಗಿ ಶಿಶ್ನದ ಮೂಲಕ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಅದು ಏನಾಗತ್ತೆ? ರೀಚ್ ಆಗತ್ತೆ. ಸೊ ಇಲ್ಲಿ ನೋಡಿ, ಮೂತ್ರನಾಳ ಇಲ್ಲಿದೆ, ಇದು ವೀರ್ಯನಾಳ. ಎರಡೂ ಕೂಡಿ ಏನಾಗ್ತದೆ? ಮೂತ್ರ ವಿಸರ್ಜನಾ ನಾಳಕ್ಕೆ ಏನಾಗತ್ತೆ? ಬರ್ತದೆ. ಅಂದ್ರೆ ಮೂತ್ರ ಮತ್ತು ವೀರ್ಯಾಣು ಎರಡಕ್ಕೂ ಒಂದೇ ಸಾಮಾನ್ಯ ನಾಳ ಮಾರ್ಗ ಇರತ್ತೆ, ಪಾತ್ ಇರತ್ತೆ. ಅದು ನಮ್ಮ ಮೂತ್ರನಾಳ ಹುಡುಗರಲ್ಲಿ. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಅಂತ ನೋಡ್ತಿದ್ದೀರಾ ನೀವು. ಈ ಪ್ರೋಸ್ಟೇಟ್ ಗ್ರಂಥಿಗಳು ಏನ್ ಮಾಡ್ತವೆ? ಕೆಲವೊಂದಿಷ್ಟು ಹಾರ್ಮೋನುಗಳನ್ನ, ಕೆಲವೊಂದು
ಒಂದಿಷ್ಟು ದ್ರವಗಳನ್ನ ಸ್ರವಿಸ್ತವೆ. ಸೊ ಆ ದ್ರವಗಳು ಏನ್ ಮಾಡ್ತವೆ, ಈ ವೀರ್ಯಾಣುಗಳಿಗೆ ಪೋಷಣೆಯನ್ನ ಕೊಡ್ತವೆ. ಅದೇ ರೀತಿ ವೀರ್ಯಾಣುಗಳು ಈಜೋದಕ್ಕೆ, ಬಿಕಾಸ್ ವೀರ್ಯಾಣುಗಳು ಏನಾಗ್ಬೇಕು, ಚಲನೆಯ ಮೂಲಕ ಹೆಣ್ಣು ಸಂತಾನೋತ್ಪತ್ತಿ ಭಾಗಕ್ಕೆ ಪ್ರವೇಶವನ್ನ ಮಾಡ್ಬೇಕು. ಸೊ ಆ ಚಲನೆಗೆ ಶಕ್ತಿ ಬೇಕಾ, ಆ ಶಕ್ತಿಯನ್ನ ಯಾವ ರೀತಿ ಪಡಿತಾವೆ, ಆ ದ್ರವದಲ್ಲಿರುವ ಪೋಷಕಾಂಶಗಳ ಮೂಲಕ. ಸೊ ಅದು ಸ್ವಿಮ್ ಮಾಡ್ಬೇಕು ಅಥವಾ ಚಲನೆ ಮಾಡ್ಬೇಕು ಅಂದ್ರೆ ನೀರಿನಲ್ಲಿ ಇದ್ರೆ ಮಾತ್ರ ಈಜಕ್ ಸಾಧ್ಯ ಅಲ್ವಾ, ನೆಲದ ಮೇಲೆ ಈಜಕ್ಕಾಗತ್ತಾ, ಇಲ್ಲ. ಸೊ ಅದೇ ರೀತಿ ಈ ವೀರ್ಯಾಣುಗಳು ಈಜೋದಕ್ಕೆ ಅಥವಾ ಚಲನೆಗೆ ಆ ಒಂದು ಪ್ರೋಸ್ಟೇಟ್ ಗ್ರಂಥಿ ಏನ್ ಮಾಡತ್ತೆ, ದ್ರವವನ್ನ ಸ್ರವಿಸುತ್ತೆ. ಸೊ ಈ ರೀತಿಯಾಗಿ ಗಂಡು ಸಂತಾನೋತ್ಪತ್ತಿ ವ್ಯೂಹ ಇರತ್ತೆ. ಸೊ ಇಲ್ಲಿ ನೋಡಿ, ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟ್ರೇಟ್, ಅದೇ ರೀತಿ ವೀರಕೋಶಿಕೆ ಅಂದ್ರೆ ಸಮೈನಲ್ ವೆಸಿಕಲ್ ಅಂತ ಕರಿತೇವೆ, ಅವುಗಳಿಂದ ಸ್ರವಿಸಿದ ದ್ರವ ಪದಾರ್ಥವು ವೀರ್ಯಾಣು ಸಾಗಾಣಿಕೆ ಅಂದ್ರೆ ವೀರ್ಯಾಣು ಚಲಿಸೋದಕ್ಕೆ ದ್ರವ ಮಾಧ್ಯಮ ಮತ್ತು ಪೋಷಣೆಯನ್ನ ಒದಗಿಸುತ್ತದೆ. ನಾನು ಆವಾಗ್ಲೇ ಹೇಳ್ದಂಗೆ ಈ ಎರಡು ಗ್ರಂಥಿಗಳು ಏನ್ ಮಾಡ್ತವೆ, ದ್ರವವನ್ನ ಸ್ರವಿಸ್ತವೆ. ಇನ್ನು ವೀರ್ಯಾಣುವಿನ ರಚನೆಯನ್ನ ನಾವು ನೋಡಿದಾಗ ಈ ರೀತಿ ವೀರ್ಯಾಣುವಿನ ರಚನೆ ಇರತ್ತೆ ಮಕ್ಕಳೇ, ಹೌದಾ. ಸೊ ಈ ವೀರ್ಯಾಣು ಅತ್ಯಂತ ಸಣ್ಣ ರಚನೆಗಳಾಗಿದ್ದು, ನೆನ್ಪಲ್ಲಿಟ್ಕೊಳ್ಳಿ, ಅತ್ಯಂತ ಚಿಕ್ಕದಾದಂತಹ ಜೀವಕೋಶ ಮಾನವರಲ್ಲಿ ಅತ್ಯಂತ ಚಿಕ್ಕದಾದಂತಹ ಜೀವಕೋಶ ಅಂದ್ರೆ ವೀರ್ಯಾಣು, ಅಷ್ಟು ಚಿಕ್ಕದಾಗಿರತ್ತೆ ಅದು. ಸೊ ಇದು ಮುಖ್ಯವಾಗಿ ಅನುವಂಶೀಯ ವಸ್ತುವನ್ನು, ಇದರ ಒಳಗಡೆ ಏನಿರತ್ತೆ, ಅನುವಂಶೀಯ ವಸ್ತು ಅಂದ್ರೆ ನಮ್ಮ DNA ಇರತ್ತೆ, ಮತ್ತು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸುವ ಸಹಾಯ ಮಾಡುವ ಉದ್ದನೆಯ ಬಾಲವನ್ನು, ಹೌದಾ, ಇದು ಅನುವಂಶೀಯ ವಸ್ತು ಮತ್ತು ಬಾಲವನ್ನು ಹೊಂದಿದೆ. ಬಾಲ ಯಾಕೆ, ಅದು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸಬೇಕು, ಆದ್ದರಿಂದ ಬಾಲ ಬೇಕು. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಬಂದಾಗ ಈ ರೀತಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಇರತ್ತೆ, ಹೌದಾ. ಅಂಡನಾಳ, ಇದು ನಮ್ಮ ಅಂಡನಾಳ, ಅಥವಾ ಫೆಲ್ಲೋಪಿಯನ್ ನಾಳ ಅಂತಾನು ಕರಿತೇವೆ. ಮತ್ತೆ ಇದೇನಿದೆ ಅಲ್ವಾ, ನಮ್ಮ ಅಂಡಾಶಯ, ಅಂಡಾಣುಗಳನ್ನ ಉತ್ಪತ್ತಿ ಮಾಡತ್ತೆ. 2 ಅಂಡಾಶಯಗಳನ್ನ ಹುಡುಗಿಯರು ಹೊಂದಿರ್ತಾರೆ. ಇದು ಏನಿದೆ ಅಲ್ವಾ, ಈ ಭಾಗಕ್ಕೆ ಯುಟರಸ್ ಅಂತ ಕರಿತೇವೆ, ಅಥವಾ ನಮ್ಮ ಗರ್ಭಕೋಶ. ಸೊ ಈಗ ಪ್ರೆಗ್ನೆಂಟ್ ಅಂದ್ರೆ ಬಸರಾಗಿರ್ತಾರಲ್ವಾ ತಾಯಂದ್ರು, ಸೊ ಆ ತಾಯಂದ್ರಲ್ಲಿ ಹೊಟ್ಟೆ ಮಾತ್ರ ಅಥವಾ ಹೊಟ್ಟೆಯ ಭಾಗ ದೊಡ್ಡದಾಗಿರೋದಿಲ್ಲ, ಅವರ ಗರ್ಭಕೋಶದ ಭಾಗ ಅಥವಾ ಚೀಲ ದೊಡ್ಡದಾಗಿರೋದ್ರಿಂದ ಹೊಟ್ಟೆ ಮುಂದೆ ಬಂದಿರೋ ಹಾಗೆ ಕಾಣಿಸುತ್ತೆ. ಅದೇ ರೀತಿ ಗರ್ಭಕೋಶದ ಕಂಠ ಅಂತ ಕರಿತೀವಿ ಇದಕ್ಕೆ, ಇದು ನಮ್ಮ ಯೋನಿ, ವೆಜೈನಾ ಅಂತ ಕರಿತೀವಿ ಇದಕ್ಕೆ. ಸೊ ಈ ರೀತಿಯಾಗಿ ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಅಂಡಾಶಯದೊಳಗೆ, ಇಲ್ಲಿ ನೋಡಿ, ಈ ಒಂದು ಅಂಡಾಶಯ ಇದೆ, ಇಲ್ಲೊಂದು ಅಂಡಾಶಯ ಇದೆ, ಇವೆರಡು ಅಂಡಾಶಯಗಳು 28 ದಿನಕ್ಕೊಮ್ಮೆ ಒಂದು ಅಂಡಾಶಯ ಒಂದು ಅಂಡಾಣುವನ್ನ ಪ್ರೊಡ್ಯೂಸ್ ಮಾಡತ್ತೆ. ಒಂದು ಹೆಣ್ಣು ಮಗು ಜನಿಸಿದಾಗಲೇ, ಯಾವಾಗ ಒಂದು ಹೆಣ್ಣು ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಜನಿಸುತ್ತೋ ಅವಾಗ್ಲೇ ಅಂಡಾಶಯಗಳು ಸಾವಿರಾರು ಅಪಕ್ವ ಅಂಡಗಳನ್ನು, ಈ ಅಂಡಾಶಯಗಳು ಅಪಕ್ವ ಅಂಡಗಳನ್ನ ಹೊಂದಿರ್ತಾವಂತೆ ಅವಾಗ್ಲೇ. ನೆಕ್ಸ್ಟ್, ಇನ್ನು ಪ್ರೌಢಾವಸ್ಥೆ ತಲುಪಿದಾಗ ಆ ಅಂಡಾಣುಗಳು ಏನಾಗ್ತವೆ, ಪಕ್ವವಾಗ್ತವೆ. ಪ್ರತಿ ತಿಂಗಳು ನಾನು ಹೇಳ್ದಾಗೆ 28 ದಿನ ಅಥವಾ 30 ದಿನವಾದಾಗ ಪ್ರತಿಯೊಂದು ತಿಂಗಳಿಗೂ ಒಂದು ಅಂಡಾಶಯ ಒಂದು ಅಂಡವನ್ನ ಅಥವಾ ಅಂಡಾಣುವನ್ನ ಬಿಡುಗಡೆ ಮಾಡುತ್ತೆ. ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಫೆಲ್ಲೋಪಿಯನ್ ನಾಳದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಈ ರೀತಿ ಒಂದ್ ನಿಮಿಷ, ಇಲ್ಲಿ ನೋಡಿ, ಇದು ನಮ್ಮ ಅಂಡಾಶಯ ಅಂಡಾಣುವನ್ನ ಉತ್ಪತ್ತಿ ಮಾಡತ್ತೆ, ಹೌದಾ. ಸೊ ಅಂಡಾಣು ಏನ್ ಮಾಡತ್ತೆ, ಅಂಡನಾಳಗಳ ಮೂಲಕ ಗರ್ಭಕೋಶಕ್ಕೆ ಚಲಿಸ್ತಾ ಇರತ್ತೆ. ಇದೇ ಟೈಮಲ್ಲಿ ಅಲ್ಲಿ ವೀರ್ಯಾಣುಗಳ ಏನದು ಚಲನೆ ಬಂದಾಗ, ವೀರ್ಯಾಣುಗಳು ಬಂದಾಗ ಅಲ್ಲೇ ಏನಾಗತ್ತೆ, ಫರ್ಟಿಲೈಸೇಷನ್ ಆಗತ್ತೆ. ಅದು ನೆಕ್ಸ್ಟ್ ಬರುತ್ತೆ, ಈಗ ಹೇಳ್ತೇನೆ. ಇಲ್ಲಿ ನೋಡಿ, ಮೂಲಕ ಗರ್ಭಕೋಶವು ಗರ್ಭಕಂಠದ ಮೂಲಕ ಯೋನಿಗೆ ತೆಗೆದುಕೊಳ್ಳುತ್ತದೆ. ಗರ್ಭಕೋಶದ ಓಪನಿಂಗ್ ಏನು, ಗರ್ಭಕೋಶದ ಕಂಠ, ನಂತರ ಯೋನಿ. ನೆಕ್ಸ್ಟ್ ಇಲ್ಲಿ ನೋಡಿ,
ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಅಂದ್ರೆ ಗಂಡು ಹೆಣ್ಣಿನ ಸಂಪರ್ಕದ ಸಮಯದಲ್ಲಿ ಯೋನಿಯ ಮೂಲಕ ಅಂದ್ರೆ ವೆಜೈನಾ ಅಂತ ಏನ್ ಹೇಳ್ತೇವೆ, ಅದರ ಮೂಲಕ ವೀರ್ಯಾಣುಗಳು ಏನ್ ಮಾಡ್ತವೆ, ಅಂಡವನ್ನ ಫಲಿತಗೊಳಿಸ್ತವೆ. ಅಂದ್ರೆ ಅಂಡಾಣುವಿನ ಜೊತೆ ವೀರ್ಯಾಣುಗಳ ಸಂಯೋಜನೆ ಆಗತ್ತೆ. ಅದಾದ್ಮೇಲೆ ಆ ಒಂದು ಅಂಡಕ್ಕೆ, ಯಾವ ಅಂಡ ವೀರ್ಯಾಣು ಜೊತೆ ಸಂಯೋಜನೆಗೊಂಡಿದೆನೋ ಆ ಒಂದು ಅಂಡಕ್ಕೆ ನಾವು ನಿಷೇಚನಗೊಂಡ ಅಂಡ ಅಥವಾ ನಿಷೇಚನ, ಆ ಒಂದು ಪ್ರೊಸೆಸ್ಗೆ, ಈ ಒಂದು ಪ್ರೊಸೆಸ್ಗೆ ಯಾವಾಗ ವೀರ್ಯಾಣು ಅಂಡಾಣುವಿನ ಜೊತೆ ಸಂಯೋಜನೆಗೊಳ್ಳುತ್ತೋ ಅದಕ್ಕೆ ನಾವು ನಿಷೇಚನ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಫರ್ಟಿಲೈಸೇಷನ್ ಅಂತ ಕರಿತೇವೆ. ಫರ್ಟಿಲೈಸೇಷನ್, ಹೌದಾ? ಇಲ್ಲಿ ನಿಷೇಚನಗೊಂಡ ಅಂಡ, ಅದಕ್ಕೆ ನಾವು ಯುಗ್ಮಜ ಅಥವಾ ಝೈಗೋಟ್ ಅಂತ ಕರಿತೇವೆ. ಈ ಝೈಗೋಟ್ ಏನ್ ಮಾಡತ್ತೆ, ವಿಭಜನೆ ಹೊಂದಲು ಪ್ರಾರಂಭಿಸತ್ತೆ. ವಿಭಜನೆಗೊಂಡು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರ, ಎಂಬ್ರಿಯೋ ಅನ್ನೋದನ್ನ ಉಂಟು ಮಾಡತ್ತೆ. ಎಂಬ್ರಿಯೋ. ಸೊ ಈ ಎಂಬ್ರಿಯೋದಲ್ಲಿ ಏನಿರತ್ತೆ, ಎಲ್ಲ ಜೀವಕೋಶಗಳ ಗುಂಪುಗಳು ಪ್ರತಿಯೊಂದು ಭಾಗಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತವೆ. ಹೃದಯ, ಕಣ್ಣು, ಕಿವಿ, ಮೂಗು, ಈ ರೀತಿ. ಈ ರೀತಿಯಲ್ಲಿ ಏನಾಗತ್ತೆ, ನಿಷೇಚನ ನಡೆದು ಯುಗ್ಮಜ ಉಂಟಾಗತ್ತೆ. ಹೌದಾ? ನಿಷೇಚನಗೊಂಡ ಅಂಡಕ್ಕೆ ನಾವು ಯುಗ್ಮಜ ಅಂತ ಕರಿತೇವೆ. ಇದು ಯಾವಾಗ ವೀರ್ಯಾಣುಗಳು ಯೋನಿಯಿಂದ ಅಂಡನಾಳಕ್ಕೆ ತಲುಪಿ ಅಂಡಾಣು ಮತ್ತೆ ವೀರ್ಯಾಣು ಸಂಯೋಜಿತಗೊಂಡಾಗ. ಯಾವಾಗಾದ್ರೂ ವೀರ್ಯಾಣು ಅಲ್ಲಿ ಎಂಟ್ರಿ ಆಗದೆ ಹೋದ್ರೆ, ಅಂದ್ರೆ ವೀರ್ಯಾಣುವಿನ ಸಂಯೋಜನೆ ಆಗದೆ ಹೋದ್ರೆ ಅಂಡಾಣುಗಳೇನಾಗ್ತವೆ ಅನ್ನೋದನ್ನು ನೋಡೋಣ. ಈ ಭ್ರೂಣಾಂಕುರ ಅಂತ ಏನ್ ಹೇಳ್ತೀವಿ, ಈ ಎಂಬ್ರಿಯೋ ಅಂತ ಏನ್ ಹೇಳ್ತೀವಿ ಮಕ್ಕಳೇ, ಹೌದಾ? ಓಕೆ. ಸೊ ಈ ಎಂಬ್ರಿಯೋ ಅಥವಾ ಭ್ರೂಣಾಂಕುರ ಅಂತ ಏನ್ ಹೇಳ್ತೇವೆ, ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡು ಅದು ಬೆಳವಣಿಗೆಯನ್ನ ಮುಂದುವರೆಸುತ್ತೆ. ಅಂದ್ರೆ ಇದು ನಮ್ಮ ಗರ್ಭಕೋಶ ಅಂತ ತಿಳ್ಕೊಂಡ್ರೆ ಈ ರೀತಿ ಆ ಒಂದು ಭ್ರೂಣಾಂಕರ ಅಂಟುಕೊಳ್ಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಅಂಟುಕೊಂಡು ಅದು ಬೆಳೆಯಲು ಪ್ರಾರಂಭಿಸುತ್ತೆ. ಯಾವಾಗ ಆ ಭ್ರೂಣಾಂಕುರದಲ್ಲಿ ಎಲ್ಲ ಅಂಗಗಳು ಬೆಳಿತಾವೋ, ಈ ರೀತಿ ಕಣ್ಣು, ಮೂಗು, ಕಿವಿ, ಕೈ, ಕಾಲು, ಈ ರೀತಿ ಎಲ್ಲ ಅಂಗಗಳು ಬೆಳಿತಾವೋ ಆವಾಗ ಭ್ರೂಣಾಂಕುರಕ್ಕೆ ಭ್ರೂಣ ಅಂತ ಕರಿತೇವೆ. ಮೊದಲಿಗೆ ಯುಗ್ಮಜ, ಹೌದಾ? ಯುಗ್ಮಜ ಜೀವಕೋಶಗಳ ವಿಭಜನೆ ಹೊಂದಿ ಭ್ರೂಣಾಂಕುರ ಅಥವಾ ಎಂಬ್ರಿಯೋ ಅಂತ ಆಗತ್ತೆ. ಈ ಭ್ರೂಣಾಂಕುರದಲ್ಲಿ ಎಲ್ಲ ಅಂಗಗಳು ಉಂಟಾದಾಗ, ಸೃಷ್ಟಿಯಾದಾಗ ಅದಕ್ಕೆ ನಾವು ಭ್ರೂಣ ಅಥವಾ ಫೀಟಸ್ ಅಂತ ಕರಿತೇವೆ. ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನ ಪಡೆಯುತ್ತೆ. ಸೊ ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ವಾ, ಇದು ನಮ್ಮ ಜರಾಯು. ಜರಾಯು ಅಂದ್ರೆ ಇಂಗ್ಲಿಷ್ ಅಲ್ಲಿ ಪ್ಲೆಸೆಂಟಾ ಅಂತ ಕರಿತೇವೆ. ಇದರಿಂದ ನಾವು ನಮ್ಮ ತಾಯಿಗೆ ಕನೆಕ್ಟ್ ಆಗಿರ್ತೇವೆ. ಸೊ ನಮ್ಮ ತಾಯಿ ಏನೇನು ಪೋಷಣೆಯನ್ನ ತೆಗೆದುಕೊಳ್ತಾಳೋ ಅದೇ ಪೋಷಣೆ ಈ ರಕ್ತದ ಮೂಲಕ, ಈ ಒಂದು ಜರಾಯುವಿನ ಮೂಲಕ ಮಗುವಿಗೆ ಹೋಗತ್ತೆ. ಅದೇ ರೀತಿ ಮಗುವು ವಿಸರ್ಜನೆನೂ ಕೂಡ ಮಾಡತ್ತೆ. ಸೊ ಆ ವಿಸರ್ಜನೆಗೊಂಡ ಪದಾರ್ಥಗಳು ಕೂಡ ಜರಾಯುವಿನ ಮೂಲಕ ಬಂದು ಅಮ್ಮನ ರಕ್ತದಲ್ಲಿ ಸೇರಿಕೊಂಡು ಅಮ್ಮನ ಮೂಲಕ ವಿಸರ್ಜನೆ ಆಗತ್ತೆ. ಅದೇ ರೀತಿ ಈ ಒಂದು ಆಕ್ಸಿಜನ್ ಅಂತ ಏನ್ ಹೇಳ್ತೇವೆ, ಆಮ್ಲಜನಕವನ್ನು ಕೂಡ ಜರಾಯುವಿನ ಮೂಲಕ ಈ ಒಂದು ಮಗು ಅಮ್ಮನ ರಕ್ತದಿಂದ ಪಡೆದುಕೊಳ್ತಾ ಇರತ್ತೆ. ಸೊ ಇಲ್ಲಿ ನೋಡಿ, ಜರಾಯುವು ವಿಲ್ಲೈಗಳನ್ನು, ಸೊ ಈ ಜರಾಯು ಅಂತ ಬಂದ್ರೆ, ಈ ಜರಾಯು ಏನಿದೆ ಅಲ್ವಾ, ಜರಾಯು. ಸೊ ಈ ಜರಾಯುವನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ಈ ರೀತಿ ವಿಲ್ಲೈಗಳನ್ನ ಹೊಂದಿರತ್ತೆ. ಹೌದಾ? ಇವುಗಳು ತಾಯಿಯಿಂದ ಅಂದ್ರೆ ಅಮ್ಮನಿಂದ ಭ್ರೂಣಕ್ಕೆ, ಅಂದ್ರೆ ಅಲ್ಲಿ ಒಳಗಿರುವ ಮಗುವಿಗೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಅನ್ನ ಸಾಗಾಣಿಕೆ ಮಾಡತ್ತೆ. ಅದೇ ರೀತಿ ಮಗುವಿನಲ್ಲಿ ಸೃಷ್ಟಿಯಾದ ತ್ಯಾಜ್ಯ ಪದಾರ್ಥವನ್ನು ತಾಯಿಯ ಪ್ಲೆಸೆಂಟಾ ಅಂದ್ರೆ ಜರಾಯುವಿನ ಮೂಲಕ ಹೊರಹಾಕಲು ಸಹಾಯ ಮಾಡತ್ತೆ. ಇನ್ನು ಮಾನವರಲ್ಲಿ ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು, ಎಲ್ಲ ಕಡೆಯಿಂದ ಬೆಳೆಯಲು 9 ತಿಂಗಳ ಕಾಲವನ್ನ ತೆಗೆದುಕೊಳ್ಳತ್ತೆ. ಇದು ನಿಮ್ಗೆ ನೆನಪಿರ್ಬೇಕು. ಫೈನ್. ನೆಕ್ಸ್ಟ್,
ಇದು ಯಾವಾಗ, ಇದೆಲ್ಲ ಯಾವಾಗ ಯಾವಾಗ ಅಂಡಾಣು ಮತ್ತೆ ವೀರ್ಯಾಣು ಅಂಡಾಣು ವೀರ್ಯಾಣುವಿನಿಂದ ಫಲಿತಗೊಳ್ಳುತ್ತೋ ಆವಾಗ ಈ ಪ್ರೊಸೆಸ್ಗಳಾಗ್ತವೆ. ಯಾವಾಗ ಅಂಡವು ಫಲಿತಗೊಳ್ಳದೆ ಹೋದ್ರೆ, ಅಂದ್ರೆ ಅಂಡವು ವೀರ್ಯಾಣುವಿನಿಂದ ಫಲಿತಗೊಳ್ಳದೆ ಹೋದ್ರೆ ಏನಾಗತ್ತೆ? ಸೊ ಇಲ್ಲಿ ನೋಡಿ, ಒಂದು ವೇಳೆ ಅಂಡವು, ಇಲ್ಲಿ ನೋಡಿ ಅಂಡವು ಇದು ಇಲ್ಲಿಂದ ಅಂಡ ರಿಲೀಸ್ ಆಗತ್ತೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ವೀರ್ಯಾಣುಗಳು ಬರ್ತಾ ಇದ್ದಾವೆ, ಅಂದ್ರೆ ಫಲಿತಗೊಳ್ತಾ ಇದೆ, ಹೌದಾ? ಫಲಿತಗೊಂಡು ಏನಾಯ್ತು? ಯುಗ್ಮಜ ಆಯ್ತು. ಯುಗ್ಮಜ ಇದ್ದೇನಾಯ್ತು? ವಿಭಜನೆ ಆಯ್ತು, ವಿಭಜನೆ ಆಯ್ತು. ಇಲ್ಲಿ ನೋಡಿ, ಇದು ಏನಾಯ್ತು? ಭ್ರೂಣಾಂಕುರ ಆಯ್ತು. ಭ್ರೂಣಾಂಕುರ ಬಂದು ಎಲ್ಲಿ? ಗರ್ಭಕೋಶದ ಒಳಗಿನ ಒಳಗಿನ ಪದರಿಗೆ ಅಂಟ್ಕೊಳ್ತು, ಹೌದಾ? ಸೊ ಇಲ್ಲಿ ಏನಾಗತ್ತೆ? ಸಪೋಸ್ ಈ ವೀರ್ಯಾಣುಗಳು ಬಂದು ಅವುಗಳನ್ನ ಫಲಿತಗೊಳಿಸದೆ ಹೋದ್ರೆ, ಸಂಯೋಜನ ಆಗದೆ ಹೋದ್ರೆ ಏನಾಗತ್ತೆ? ಅದು 1 ದಿನಗಳವರೆಗೆ ಮಾತ್ರ ಬದುಕಿರುತ್ತದೆ. ಯಾವುದು? ಅಂಡ. ಫಲಿತಗೊಳ್ಳದಿದ್ರೆ ಅದು 1 ದಿನ ಮಾತ್ರ ಬದುಕಿರತ್ತೆ. ಅನಗತ್ಯವಾದ ಗರ್ಭಕೋಶದ ಒಳಸ್ತರಿಯು, ಇಲ್ಲಿ ನೋಡಿ, ಒಳಸ್ತರಿಯು ಅಂದ್ರೆ ಇದು ನಮ್ಮ ಗರ್ಭಕೋಶ, ಅಂದ್ರೆ ನಮ್ಮ ಗರ್ಭಕೋಶವಿನ ಒಳಪದರು, ಒಳಗಿನ ಲೇಯರ್ ಅಂತ ಏನ್ ಹೇಳ್ತೇವೆ, ಬಿರುಕು ಬಿಟ್ಟು ಬಿರುಕತ್ತೆ. ಯಾಕೆಂದ್ರೆ ಆ ಒಳಗಿನ ಲೇಯರ್ ಏನ್ ಅನ್ಕೊಂಡಿರತ್ತೆ? ಈಗ ಯುಗ್ಮಜ ಬರತ್ತೆ, ಅದಕ್ಕೆ ನಾನು ಪೋಷಣೆಯನ್ನ ಕೊಡಬೇಕು ಅಂತ ನಮ್ಮ ಗರ್ಭಕೋಶದ ಒಳಗಿನ ಲೇಯರ್ ಏನಾಗಿರತ್ತೆ? ರಕ್ತನಾಳಗಳಿಂದ ದಪ್ಪವಾಗಿರತ್ತೆ. ಯಾಕೆ? ಪೋಷಣೆಯನ್ನ ಕೊಡೋದಕ್ಕೆ. ಯಾವಾಗ ಅಂಡ ಫಲಿತಗೊಳ್ಳೋದಿಲ್ವೋ ನಮ್ಮ ಗರ್ಭಕೋಶದ ಒಳಗಿನ ಪದರು ಏನಾಗತ್ತೆ? ಬಿರುಕುಗೊಳ್ಳತ್ತೆ, ಒಡಿತಾ ಹೋಗತ್ತೆ. ಸೊ ಆವಾಗ ಏನಾಗತ್ತೆ? ರಕ್ತ ಉಂಟಾಗಿ ಲೋಳೆಯ ರೂಪದಲ್ಲಿ, ಲೋಳೆ ಅಂದ್ರೆ ಅಂಟಾದ ಪದಾರ್ಥ, ಲೋಳೆಯ ರೂಪದಲ್ಲಿ ಯೋನಿಯಿಂದ ಅಂದ್ರೆ ವೆಜೈನದಿಂದ ಹೊರಬರತ್ತೆ. ಸೊ ಇಲ್ಲಿ ನೋಡಿ ಮಕ್ಕಳೇ, ನೆನ್ಪಲ್ಲಿ ಇಟ್ಕೊಳ್ಳಿ, ಗಂಡು ಮಕ್ಕಳಾಯ್ತು ಹೆಣ್ಮಕ್ಳಾಯ್ತು, ಈ ಒಂದು ಪೀರಿಯಡ್ಸ್ ಅಂತ ಏನ್ ಹೇಳ್ತೇವೆ, ಮೆನ್ಸ್ಟ್ರುಯೇಷನ್ ಅಂತ ಏನ್ ಹೇಳ್ತೇವೆ, ಹೌದಾ? ಸೊ ಈ ಋತುಚಕ್ರ ಅಂತ ಏನ್ ಹೇಳ್ತೇವೆ, ಅವಾಗ ಏನಾಗತ್ತೆ? ಹೆಣ್ಮಕ್ಳಲ್ಲಿ ಕೋಶದ ಒಳಗಿನ ಒಂದು ಲೇಯರು ಸವಿಯತ್ತಾ ಹೋಗತ್ತೆ, ಹೌದಾ? ದಪ್ಪಗಾಗಿರತ್ತೆ, ಅದು ಸವಿಯತ್ತಾ ಹೋಗತ್ತೆ, ಅಂದ್ರೆ ಶೆಡ್ ಆಗತ್ತೆ ಅಂತ. ಸೊ ಆವಾಗ ಅವ್ರಿಗೆ ಏನ್ ಕಾಣಿಸ್ಕೊಳ್ಳುತ್ತೆ? ಕಾಲ್ ನೋವು, ವೀಕ್ ಆಗ್ತಾರೆ ಮಕ್ಕಳು, ಯಾಕಂದ್ರೆ ರಕ್ತ ಹೊರಗಡೆ ಹೋಗತ್ತೆ, ಹೌದಾ? ಬೆನ್ನು ನೋವು, ಹೊಟ್ಟೆ ನೋವು. ಸೊ ಆವಾಗ ಅವರಿಗೆ ಮ್ಯಾಕ್ಸಿಮಮ್ ಆಗಿ ನಾವೇನ್ ಮಾಡ್ಬೇಕು? ರೆಸ್ಟ್ ಅನ್ನ ಕೊಡ್ಬೇಕು. ಇದು ನಿಮ್ಮ ಫ್ರೆಂಡ್ ಆಗಿರ್ಬಹುದು, ನಿಮ್ಮ ತಾಯಿ ಆಗಿರ್ಬಹುದು, ಅಕ್ಕ ತಂಗಿ ಆಗಿರ್ಬಹುದು, ಋತುಚಕ್ರದಲ್ಲಿ ಈ ರೀತಿ ಆಗೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಆ ರೀತಿ ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡ್ತೇವೆ, ಹೌದಾ? ಸಾಮಾನ್ಯವಾಗಿ ಇದು 2 ರಿಂದ 8 ದಿನಗಳವರೆಗೂ ಕೂಡ ಮುಂದುವರಿಯುತ್ತೆ. ಇದು ಒಂದು ವೈಜ್ಞಾನಿಕವಾಗಿ ನಡೆಯುವಂತಹ, ಎಲ್ಲ ಹೆಣ್ಣುಗಳಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ, ಹೌದಾ? ಇದಕ್ಕೆ ನಾವು ಏನೇನೋ ಹೆಸರನ್ನ ಇಟ್ಟು, ಹೌದಾ, ಅದು ಒಂದು ಶಾಪ ಅನ್ನೋ ಹಾಗೆ ನೋಡ್ಬಾರ್ದು. ದಿಸ್ ಇಸ್ ಅ ನಾರ್ಮಲ್ ಪ್ರೊಸೆಸ್, ಓಕೆ? ಬಟ್ ಆ ಟೈಮಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ರೆಸ್ಟ್ ಅನ್ನ ತಗೋಬೇಕು ಅಷ್ಟೇ. ಫೈನ್, ಓಕೆ. ನೆಕ್ಸ್ಟ್ ಬರೋದು ಏನು ಅಂದ್ರೆ, ಜಸ್ಟ್ ಮಿನಿಟ್, ನೆಕ್ಸ್ಟ್ ಬರೋದು ಏನು ಅಂದ್ರೆ ಸಂತಾನೋತ್ಪತ್ತಿಯ ಆರೋಗ್ಯ. ನಮ್ಮ ನಾರ್ಮಲ್ ಆರೋಗ್ಯದ ಜೊತೆಗೆ ನಾವ್ ಹೇಗೆ ನಮ್ಮ ಹೊಟ್ಟೆ ಸರಿಯಾಗಿರ್ಬೇಕು, ನಮ್ಮ ಹೃದಯ ಸರಿಯಾಗಿರ್ಬೇಕು, ಈ ರೀತಿ ಎಲ್ಲ ಪಾರ್ಟ್ಸ್ ಗಳು ಸರಿಯಾಗಿರ್ಬೇಕು, ಅಂದ್ರೆ ಕಣ್ಣು ಚೆನ್ನಾಗಿರ್ಬೇಕು ಅಂತ ಕ್ಯಾರೆಟ್ ತಿಂತೇವೆ. ಸೊ ಈ ರೀತಿ ಎಲ್ಲ ತಿಂತೀವಿ ಅಲ್ವಾ, ಎಕ್ಸಸೈಸ್ ಮಾಡ್ತೀವಿ ಅಲ್ವಾ? ಸೊ ಅದೇ ರೀತಿ ಸಂತಾನೋತ್ಪತ್ತಿ ಆರೋಗ್ಯವೂ ಕೂಡ ಏನಿರ್ಬೇಕು? ಒಳ್ಳೇದಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅಂದ್ರೆ ತಾನೇ ಮಗು ಮಾಡೋದಕ್ಕಾಗೋದು, ಅಥವಾ ಈ ಮಾನವ ಅಂದ್ರೆ ದ ರೇಸ್ ಆಫ್ ಹ್ಯೂಮನ್ಸ್ ಅಂತ ಏನ್ ಹೇಳ್ತೇವೆ, ನಮ್ಮ ವಂಶ ಬೆಳೆಯೋದು, ಹೌದಾ? ಸೊ ಈ ಲೈಂಗಿಕ ರೋಗಗಳು ಕೂಡ ಇರ್ತವೆ. ಇಲ್ಲಿ ನೋಡಿ, ನಾವು ನಿಜವಾಗಿ ಬಯಸಿಯೂ ಬಯಸದೆಯೂ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ, ಹೆಣ್ಣಾಗಿರ್ಬಹುದು ಗಂಡಾಗಿರ್ಬಹುದು, ಹಲವಾರು ಲೈಂಗಿಕ ರೋಗಗಳು ಏನಾಗ್ಬಹುದು? ಅಲ್ಲಿ ಹರಡಬಹುದು. ಸೊ ಇಲ್ಲಿ ಲೈಂಗಿಕ ರೋಗಗಳ ಒಂದು ಉದಾಹರಣೆ ಅಂದ್ರೆ ಗೊನೋರಿಯಾ ಅಂತ ಅನ್ನೋ ಒಂದು ಲೈಂಗಿಕ ರೋಗ ಆಗತ್ತೆ, ಮತ್ತು ಸಿಫಿಲಿಸ್ ಅಂತ ಲೈಂಗಿಕ ರೋಗ ಆಗತ್ತೆ. ಈ 2 ಲೈಂಗಿಕ ರೋಗಗಳು ಬ್ಯಾಕ್ಟೀರಿಯಾದಿಂದ ಆಗುವಂತಹ ರೋಗಗಳು. ಅದೇ ರೀತಿ ಪ್ರಜನಾಂಗದ ಮೇಲೆ, ಅಂದ್ರೆ ನಮ್ಮ ಈ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಏನ್ ಹೇಳ್ತೇವೆ, ಸಂತಾನೋತ್ಪತ್ತಿ ಭಾಗಗಳ ಮೇಲೆ ಗುಳ್ಳೆಗಳಾಗಿ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಇನ್ನು HIV ಏಡ್ಸ್ ಅಂತ ಏನ್ ಹೇಳ್ತೇವೆ, ಈ ರೋಗ ವೈರಸ್ ನಿಂದ ಬರುತ್ತೆ ಮಕ್ಕಳೇ. ಈ ರೋಗ ವೈರಸ್ ನಿಂದ ಬರುತ್ತೆ. ಇದು ಲೈಂಗಿಕ ರೋಗ, ಅಂದ್ರೆ ಇದು ಲೈಂಗಿಕವಾಗಿ ಒಂದು ಹೆಣ್ಣು ಗಂಡು ಕೂಡಿದಾಗ ಮಾತ್ರ
ಸ್ಪ್ರೆಡ್ ಆಗುವಂತಹ ರೋಗ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ಈ ರೋಗ ತಾಯಿಯಿಂದ ಹೊಟ್ಟೆಯಲ್ಲಿರುವ ಮಗುವಿಗೂ ಬರಬಹುದು, ಆದ್ರೆ ಈಗ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಇದೆ. ತಾಯಿ HIV ಇತ್ತಂದ್ರೆ ಮಗುವಿಗೆ HIV ಅಥವಾ ಏಡ್ಸ್ ಆಗೋದಿಲ್ಲ. ಸೊ ಇದರಿಂದ ಏನಾಗತ್ತೆ, ಯಾವುದೋ ಒಂದು ಮಗು ಅಥವಾ ಯಾರೋ ಒಬ್ರು ಅವರು ಏಡ್ಸ್ ಇದೆ ಅಂತ ಅಂದ್ರೆ ಅವರಿಗೆ ಲೈಂಗಿಕ ಪ್ರಕ್ರಿಯೆಯಿಂದನೇ ಬಂತು ಅಂತ ಅಲ್ಲ, ರಕ್ತದ ಟ್ರಾನ್ಸ್ಫರ್ ಇಂದಾನೂ ಕೂಡ ಬಂದಿರಬಹುದು. ಹೌದಾ? ಅದೇ ರೀತಿಯಾಗಿ ಚುಚ್ಚುಮದ್ದನ್ನ ಕೊಡ್ತಾರೆ. ಈಗೆಲ್ಲ ಚೇಂಜ್ ಆಗಿದೆ. ಈಗ ನನಗೆ ಕೊಟ್ಟಿರೋ ಇಂಜೆಕ್ಷನ್ ಏನ್ ಮಾಡ್ತಾರೆ, ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ. ನೀವು ಬಂದ್ರೆ ನಿಮಗೆ ಬೇರೆ ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಹೊಸದಾಗಿರೋ ಇಂಜೆಕ್ಷನ್ ಅನ್ನ. ಡಿಸ್ಪೋಸೇಬಲ್ ಸಿರಿಂಜ್ ಅಂತ ಹೇಳ್ತೇವೆ. ನೀವು ಕವರ್ ಅನ್ನ ನೋಡಿ, ಡಾಕ್ಟರ್ ನಿಮಗೆ ಇಂಜೆಕ್ಷನ್ ಮಾಡುವಾಗ ಅವ್ರು ಹೊಸದಾಗಿ ಕವರ್ ಅನ್ನ ನೋಡಿ, ಆ ಕವರ್ ಮೇಲೆ ಡಿಸ್ಪೋಸೇಬಲ್ ಅಂತ ಬರ್ದಿರ್ತಾರೆ. ಅಂದ್ರೆ ಒಂದ್ಸಲ ಯೂಸ್ ಮಾಡಿದ್ಮೇಲೆ ಅದನ್ನ ಹೊರಗೆ ಹಾಕ್ಬಿಡ್ಬೇಕು, ಅದನ್ನ ಮತ್ತೆ ಯೂಸ್ ಮಾಡುವಂತದ್ದಿಲ್ಲ. ಮೊದಲಿಗೆಲ್ಲ ಹಾಗಿರ್ತಿದ್ದಿಲ್ಲ. ಹೌದಾ? ಸೊ ಅದರಿಂದ ಯಾವಾಗ ಏಡ್ಸ್ ನಲ್ಲಿ ಬರುವಂತಹ ಏಡ್ಸ್ ರೋಗಿಗೆ ಚುಚ್ಚುವಂತಹ ಸೂಜಿ ಬೇರೆ ರೋಗಿಗೆ ಚುಚ್ಚಿದ್ದಾದ್ರೆ ಆ ವ್ಯಕ್ತಿಗೂ ಕೂಡ ಏಡ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಏಡ್ಸ್ ಅಥವಾ HIV ಈ ಫ್ಲೂಯಿಡ್ ಅಥವಾ ದ್ರವಗಳಿಂದ ಏನಾಗತ್ತೆ, ಹರಡತ್ತೆ. ಹೌದಾ? ಇದು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ, ಅವ್ರ ನೀರನ್ನ ನೀವು ಕುಡಿಯೋದ್ರಿಂದ, ಅವ್ರನ್ನ ನೀವು ಮುಟ್ಟೋದ್ರಿಂದ ಯಾವುದೇ ರೀತಿಯಾಗಿ ಈ ರೀತಿ ಏಡ್ಸ್ ಏನಾಗೋದಿಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ಲೈಂಗಿಕ ಕ್ರಿಯೆಯ ವೇಳೆ ಕಾಂಡಮ್, ಇಲ್ಲೇನ್ ಚಿತ್ರ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಕಾಂಡಮ್ ಅನ್ನೋದು ಏನು, ಶಿಶ್ನದ ಭಾಗಕ್ಕೆ ಹಾಕಿಕೊಳ್ಳುವ ಒಂದು ಚೀಲದ ರೀತಿಯಾದಂತಹ ಒಂದು ಉಪಕರಣ ಅಂತ ಹೇಳ್ಬಹುದು. ಸೊ ಇದು ಏನ್ ಮಾಡತ್ತೆ, ಆ ಒಂದು ಇನ್ಫೆಕ್ಷನ್ಸ್ ಗಳನ್ನ, ಆ ಒಂದು ಏನಂತಾರೆ ರೋಗವನ್ನ ಹರಡೋದಕ್ಕೆ ಹರಡುವಿಕೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡತ್ತೆ ಅಂತ. ಓಕೆ, ಫೈನ್. ನೆಕ್ಸ್ಟ್, ಇಲ್ಲಿ ನೋಡಿ, ಇಲ್ಲೇ ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಗುಳ್ಳೆಗಳನ್ನ ನೋಡ್ತಾ ಇದ್ದೀರಾ ಈ ರೀತಿ. ಸೊ ಇವೆಲ್ಲವೂ ಕೂಡ ಏನು, ಗೊನೇರಿಯಾ, ಇದು ಸಿಫಿಲಿಸ್ ನ ಒಂದು ಸಿಂಪ್ಟಮ್ಸ್ ಗಳು, ಗುಣಲಕ್ಷಣಗಳು. ಇದು HIV ಅನ್ನ ತರುವಂತಹ ವೈರಸ್ ನ ಒಂದು ಇಮೇಜ್ ಅಷ್ಟೇ. ನೆಕ್ಸ್ಟ್ ಬರೋದು ಗರ್ಭಧಾರಣೆಯನ್ನು ತಡೆಯಲು ಇರುವ ವಿಧಾನಗಳು. ಯಾಕೆ ತಡಿಬೇಕು ಗರ್ಭಧಾರಣೆ? ಈಗ ಫಾರ್ ಎಕ್ಸಾಂಪಲ್, ಈಗ ನೋಡ್ತಿರ್ತೀರಾ, ಚಿಕ್ಕ ಮಗುವಿನ ಮೇಲೆ ರೇಪ್ ಆಗಿರತ್ತೆ. ಆ ಮಗುವಿಗೆ ಇನ್ನು 16, 17, 5 ವರ್ಷದ ಹುಡುಗಿರನ್ನೇ ಅಥವಾ ಚಿಕ್ಕ ಚಿಕ್ಕ ಬಾಲಕಿಯರನ್ನೇ ಸಮಾಜದಲ್ಲಿ ಎಷ್ಟೋ ಕಷ್ಟ ಆಗ್ತಿದೆ ಅಲ್ಲ ಮಕ್ಕಳೇ? ಸೊ ಇಲ್ಲಿ ನೋಡಿ, ಈ ಗರ್ಭಧಾರಣೆಯನ್ನ ತಡೆಯಲು ಏನ್ ಮಾಡ್ಬೇಕು, ಆ ಟೈಮಲ್ಲೆಲ್ಲ ಆ ಒಂದು ಚಿಕ್ಕ ಮಗು ಗರ್ಭ ಧರಿಸತ್ತ. ಈಗ 16, 15 ವಯಸ್ಸಿನ ಹುಡುಗಿಯ ಮೇಲೆ ಏನಾದ್ರೂ ಅತ್ಯಾಚಾರ ನಡೆದ್ರೆ, ರೇಪ್ ಆದ್ರೆ, ಸೊ ಅದು ಗರ್ಭ ಅನ್ನ ಹೊತ್ಕೊಂಡು ಹೋಗುವಂತ ಶಕ್ತಿ ಭೌತಿಕವಾದ ಅಂದ್ರೆ ಫಿಸಿಕಲಿ ಮತ್ತೆ ಮಾನಸಿಕವಾಗಿ ಆ ಮಗುವಿಗೆ ಶಕ್ತಿ ಇರೋದಿಲ್ಲ ಮಕ್ಕಳೇ. ಸೊ ಆವಾಗ ಗರ್ಭಧಾರಣೆಯನ್ನ ತಡಿತೇವೆ. ಅದೇ ರೀತಿ ಯಾವಾಗ ಒಂದು ಹೆಣ್ಣು ಮಗಳಲ್ಲಿ ಆ ಒಂದು ಹುಟ್ಟುವಂತಹ ಮಗುವಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳಿದ್ರೆ ಕಾನೂನಿನ ಸಹಾಯದಿಂದ, ಕಾನೂನಿನ ಪರವಾನಿಗೆಯಿಂದ ಅದನ್ನ ಗರ್ಭಧಾರಣೆ ಅಂದ್ರೆ ಗರ್ಭವನ್ನ ತೆಗೆಸ್ತಾರೆ, ಅದು ಬೇರೆ. ಸೊ ಗರ್ಭಧಾರಣೆ ಅಂದ್ರೆ ಈಗ ಕೆಲವೊಂದಿಷ್ಟು ವರ್ಷ ಮಕ್ಕಳು ಬೇಡ ಅನ್ನೋರು ಗರ್ಭಧಾರಣೆಯನ್ನ ತಡಿಬಹುದು. ಸೊ ಇದು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಯಾವ ಇದಕ್ಕೆ ಏನಂತಾರೆ ವಿಧಾನಗಳು, ಟೈಪ್ಸ್ ಗಳಿವೆ ಅಂತ. ಸೊ ವೀರ್ಯಾಣುವು ಅಂಡಾಣುವಿನ ತಲುಪದಂತೆ ಯಾಂತ್ರಿಕ ತಡೆಯನ್ನ ಉಂಟು ಮಾಡಬಹುದು. ಅದೇ ರೀತಿ ಕಾಂಡಮ್ ಅನ್ನ ಯೂಸ್ ಮಾಡಬಹುದು, ಅಥವಾ ಯೋನಿ ಚೀಲ, ಹೆಣ್ಣು ಮಕ್ಕಳಲ್ಲಿ ಯೋನಿ ಚೀಲವನ್ನ ಯೂಸ್ ಮಾಡಬಹುದು. ಸೊ ಅವಾಗ ಏನಾಗತ್ತೆ, ವೀರ್ಯಾಣು ಅಂಡಾಣುವನ್ನ ತಲುಪುವುದಿಲ್ಲ. ಮಾತ್ರೆಗಳ ಮೂಲಕ, ಅವುಗಳಿಗೆ ಮಾತ್ರೆಗಳು ಕೂಡ ಇದೆ. ಸೊ ಈ ಒಂದು ಲೈಂಗಿಕ ಸಂಪರ್ಕ ಆಗಿ ಇಷ್ಟೇ ಒಂದು ಗಂಟೆಗಳಲ್ಲಿ ಆ ಮಾತ್ರೆಗಳನ್ನ ಸೇವಿಸಿದಾಗ ಏನಾಗತ್ತೆ, ಹಾರ್ಮೋನ್ಗಳು ಸಮತೋಲನ ಬದಲಾವಣೆ ಹೊಂದಿ ಏನಾಗತ್ತೆ, ಗರ್ಭ ನಿಲ್ಲೋದಿಲ್ಲ. ಅಂದ್ರೆ ಯುಗ್ಮಜ ಉಂಟಾಗೋದಿಲ್ಲ. ಇನ್ನು ಗರ್ಭ ನಿರೋಧಕ ಸಾಧನಗಳಾದ ವಂಕಿ, ಕಾಪರ್ ಟೀ ಅಂತ, ಇಲ್ಲಿ ನೋಡಿ, ಇದಕ್ಕೆ ಕಾಪರ್ ಟೀ ಅಂತ ಕರಿತೀವಿ. ಈ ಕಾಪರ್ ಟೀಯನ್ನ ಈ ರೀತಿಯಾಗಿ ಹೆಣ್ಣಿನ ಗರ್ಭಕೋಶದಲ್ಲಿ ಹಾಕ್ತಾರೆ, ಡಾಕ್ಟರ್ಸ್ ಹಾಕ್ತಾರೆ. ಅವಾಗ ಏನಾಗತ್ತೆ, ವೀರ್ಯಾಣು ಅಂಡಾಣುವನ್ನ ತಲುಪೋದಕ್ಕೆ ಆಗೋದಿಲ್ಲ. ಬಟ್ ಇದಕ್ಕೆ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಗಳು ಇರ್ತವೆ. ಅದೇ ರೀತಿ ಬೇಡವಾದ ಗರ್ಭವನ್ನು ತೆಗೆದು ಹಾಕಲು ಶಸ್ತ್ರಕ್ರಿಯೆ ಕೂಡ ಇದೆ. ಅದೇ ರೀತಿ ಈ ಹೆಣ್ಣು ಮಕ್ಕಳಲ್ಲಿ ಗರ್ಭಧಾರಣೆ ಬೇಡ, ನನಗೆ ಮಗು ಬೇಡ ಅನ್ನೋರು ಏನ್ ಮಾಡಬಹುದು, ಶಸ್ತ್ರಕ್ರಿಯೆಯನ್ನ ಮಾಡಬಹುದು. ಇಲ್ಲಿ ನೋಡಿ, ಅಂಡಾಣು ನಾಳ ಏನಿದೆ, ಫೆಲ್ಲೋಪಿಯನ್ ಟ್ಯೂಬ್, ಫೆಲ್ಲೋಪಿಯನ್ ನಾಳವನ್ನ
ಈ ರೀತಿ ಕಟ್ ಮಾಡಿ ಈ ರೀತಿ ಕಟ್ತಾರೆ, ಗಂಟು ಕಟ್ತಾರೆ. ಸೋ ದಟ್ ಏನಾಗತ್ತೆ, ವೀರ್ಯಾಣು ಈ ಯೋನಿಯ ಮೂಲಕ ಚಲಿಸಿ ಇಲ್ಲಿ ಅಂಡಾಣುವಿನ ಜೊತೆ ಅದು ಸಂಯೋಜನೆಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಕಂಟಿನ್ಯೂಸ್ ಪಾತೆ ಇಲ್ಲ. ಇದು ಹೆಣ್ಮಕ್ಳಲ್ಲಿ ಮಾಡುವಂತಹ ಒಂದು ಸರ್ಜರಿ. ಅದೇ ರೀತಿ ಗಂಡು ಮಕ್ಕಳಲ್ಲಿ ವೀರ್ಯಾಣು ನಾಳ ಅಂತ ಏನ್ ಹೇಳ್ತೇವೆ, ಈ ವೃಷಣಗಳು ವೀರ್ಯಾಣುವನ್ನ ಉಂಟು ಮಾಡ್ತವೆ ಅಲ್ವಾ. ಸೊ ಈ ವೀರ್ಯಾಣು ನಾಳಗಳ ಮೂಲಕ ಏನಾಗತ್ತೆ, ವೀರ್ಯಾಣು ಹೊರಗೆ ಹೋಗತ್ತೆ. ಆ ವೀರ್ಯಾಣು ನಾಳವನ್ನ ಕಟ್ ಮಾಡಿ ಈ ರೀತಿ ಗಂಟ್ ಹಾಕಿದ್ರೆ ಅಲ್ಲೂ ಕೂಡ ಏನಾಗತ್ತೆ, ವೀರ್ಯಾಣುಗಳ ಚಲನೆ ತಡೆಯನ್ನ ಹಿಡಿಬಹುದು. ಈ ರೀತಿಯಾಗಿ ಗರ್ಭಧಾರಣೆ ಅನ್ನ ನಾವು ಮಾಡ್ಬೋದು. ನೆಕ್ಸ್ಟ್ ಇರೋದು ಓಕೆ ಓಕೆ ಇಲ್ಲ ಆಯ್ತಾ, ಇದು ಕಾಪರ್ ಟಿ. ಓಕೆ, ಇದು ವೀರ್ಯನಾಳ, ಕಾಪರ್ ಟಿ, ಫೈನ್. ನೆಕ್ಸ್ಟ್ ಭ್ರೂಣ ಹತ್ಯೆ ಹಾಗೂ ಲಿಂಗಾನುಪಾತ ಅಂತ. ಏನಿದು ಭ್ರೂಣ ಹತ್ಯೆ? ಸೊ ಕೆಲವೊಂದ್ಸಲ ಒಂದಿಷ್ಟು ಸ್ಕ್ಯಾನ್ ಗಳನ್ನ ಮಾಡ್ತಾರೆ ಪ್ರೆಗ್ನೆಂಟ್ ಇದ್ದಾಗ. ನೀವು ನೋಡಿರ್ಬೋದು, ನಿಮ್ಮ ಅಕ್ಕ, ಚಿಕ್ಕಮ್ಮ, ಅಮ್ಮ, ಹೌದಾ, ಸ್ಕ್ಯಾನಿಂಗ್ ಅಂತ ಹೋಗ್ತಾರೆ. ಸೊ ಅವಾಗ ಸ್ಕ್ಯಾನಿಂಗ್ ಅಲ್ಲಿ ಮಗುವಿನ ಆರೋಗ್ಯ ಯಾವ ರೀತಿ ಇದೆ, ಮಗುವಿಗೆ ಯಾವ್ದಾದ್ರು ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ಜೀನ್ಗಳಿಂದ ಏನಾದ್ರೂ ಪ್ರಾಬ್ಲಮ್ ಆಗಿ ಯಾವ್ದಾದ್ರು ರೋಗ ಅಥವಾ ಯಾವ್ದಾದ್ರು ಪಾರ್ಟ್ ಬೆಳೆದಿಲ್ವೋ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಸ್ಕ್ಯಾನಿಂಗ್ ಗಳು ಇರ್ತವೆ. ಆ ಸ್ಕ್ಯಾನಿಂಗ್ ಅನ್ನ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಲಿಂಗವನ್ನ ನಿರ್ಧರಿಸೋದಕ್ಕೆ, ಯಾಕೆ ಆ ಒಂದು ಲಿಂಗ ಹೆಣ್ಣೋ ಅಥವಾ ಗಂಡೋ ಅನ್ನೋದನ್ನ ನಿರ್ಧರಿಸೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಹೆಣ್ಣಿದ್ರೆ ಆಬ್ವಿಯಸ್ಲಿ ತೆಗೆಸ್ಬಿಡ್ತಾರೆ, ಹೌದಾ. ಬಟ್ ಇದೇನಿದೆ, ಇದು ಕಾನೂನಾತ್ಮಕವಾಗಿ ನಿಷೇಧ. ಹೆಣ್ಣು ಭ್ರೂಣ ಹತ್ಯೆ. ಯಾಕೆ? ಹೆಣ್ಣು ಯಾರಕ್ ಬೇಡ? ಅಮ್ಮ ಬೇಕು, ಚಿಕ್ಕಮ್ಮ ಬೇಕು, ತಂಗಿ ಬೇಕು, ಅಕ್ಕ ಬೇಕು, ಹೆಂಡತಿ ಬೇಕು, ಗರ್ಲ್ ಫ್ರೆಂಡ್ ಬೇಕು, ಮಗಳು ಮಾತ್ರ ಬೇಡ ಅಂತ ತೆಗೆಸ್ಬಿಡ್ತಾರೆ, ಹೌದಾ. ಸೊ ಹೆಣ್ಣು ಭ್ರೂಣ ಹತ್ಯೆ ಎಷ್ಟೋ ದಿನ ಆಯ್ತು ಇದನ್ನ ನಿಷೇಧ ಮಾಡಿ. ಈಗಲೂ ಕೂಡ ಕೆಲವೊಂದಿಷ್ಟು ಕಡೆ ನಾವ್ ಇದನ್ನ ನೋಡ್ತೇವೆ ಮಕ್ಕಳೇ. ಇನ್ನೊಂದು ಹೇಳ್ಬೇಕಂದ್ರೆ, ಹೆಣ್ಣು ಭ್ರೂಣ ಹತ್ಯೆ ಈಗ ಇದು ಕಾನೂನು ನಿಷೇಧ, ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿರೋದ್ರಿಂದ ಕೆಲವೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದಿಷ್ಟು ನಮ್ಮ ದೇಶದ ಕೆಲವೊಂದಿಷ್ಟು ಭಾಗಗಳಲ್ಲಿ ಹೆಣ್ಣು ಮಗು ಆದ ನಂತರ ತಾಯಿಯನ್ನ ಅದನ್ನ ದೂರ ಮಾಡಿ ಬೇರೆ ಕಡೆ ಎಲ್ಲೋ ಇಡೋದು, ಅವುಗಳನ್ನ ಕೆಂಪು ಇರುವೆ ಇರುವ ಒಂದು ತಟ್ಟೆಯಲ್ಲಿ ಇಟ್ಟಿ ತಟ್ಟೆಯಲ್ಲಿ ಅದನ್ನ ಇಟ್ಟು ಅದನ್ನ ಸಾಯಿಸುವಂತಹ ಪ್ರಯತ್ನ. ಅಂದ್ರೆ ಹೆಣ್ಣು ಮಗು ಹುಟ್ಟಿದ ಮೇಲೂ ಕೂಡ ಅದನ್ನ ಬದುಕಕ್ಕೆ ಬಿಡಬಾರ್ದು ಅನ್ನುವಂತಹ ಸಿಚುವೇಶನ್ಸ್ ಗಳು ಅಥವಾ ಎಕ್ಸಾಂಪಲ್ಸ್ ಗಳನ್ನು ಕೂಡ ನಾವು ನೋಡ್ತೇವೆ. ಸೊ ಇಲ್ಲಿ ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ. ಈ ಒಂದು ಸಮಾಜಕ್ಕೆ ಹೆಣ್ಣು ಬೇಕು, ಗಂಡು ಬೇಕು, ಹೌದಾ. ಸೊ ಇಬ್ರು ಒಂದಿದ್ರೆ ಅದೇನಾಗತ್ತೆ, ಮಾನವರ ವಂಶ ಅಂತ ಏನ್ ಹೇಳ್ತೇವೆ, ವಂಶ ಮುಂದುವರಿತಾ ಹೋಗತ್ತೆ. ಹೆಣ್ಣು ಬೇಡ ಅಂತ ನೀವು ಹೆಣ್ಣನ್ನ ತೆಗಿಸ್ತಾ ಹೋದ್ರೆ, ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಹೋದ್ರೆ ಮುಂದೆ ಮಾನವರು ಅನ್ನೋದೇ ಇರಲ್ಲ. ಮಾನವರೆಲ್ಲ ಮತ್ತೆ ಮಷೀನ್ ಇಂದ ಬರ್ತಾರೆ. ಆ ಒಂದು ತುಂಬಾ ಹತ್ರದಲ್ಲೇ ಇದೆ. ಬಿಕಾಸ್ ಎಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ಮಗುವನ್ನು ಕೂಡ ನಾವು ಮಷೀನ್ ಅಲ್ಲಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಸೊ ಆವಾಗ ಹೆಣ್ಣು ಭ್ರೂಣ ಹತ್ಯೆ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ನೀವು ನೋಡಿರ್ಬಹುದು, ಈಗ ರೀಸೆಂಟ್ ಆಗಿ ನಮ್ಮ ದೇಶದಲ್ಲಿ ಏನಾಯ್ತು, ಪಾಕ್ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ವಿಂಗ್ ಕಮಾಂಡರ್ ಯಾರಿದ್ರು? ಅದನ್ನೆಲ್ಲ ನೀವು ಟಿವಿಯಲ್ಲಿ, ಪೇಪರ್ ಅಲ್ಲಿ ನೋಡಿರ್ತೀರ ಅಲ್ವಾ. ಸೊ ಹೆಣ್ಣನ್ನ ಉಳಿಸಿ, ಹೆಣ್ಣನ್ನ ಬೆಳೆಸಿ, ಹೆಣ್ಣು ಬೇಕು ಅಲ್ವಾ ಮಕ್ಕಳೇ. ಫೈನ್. ಸೊ ಇದು ಈ ಪಾಠದ ಒಂದು ಮಹತ್ವ ಅಂತ ಹೇಳಬಹುದು. ಸೊ ಈ ಪಾಠವನ್ನ ವೈಜ್ಞಾನಿಕವಾಗಿ ನಾಲೆಜ್ ಇಂದ ಓದಿ ಪ್ರಿಪೇರ್ ಆಗಿ. ಬಿಕಾಸ್ ಇದರಿಂದ ನಮಗೆ 6 ಅಂಕಗಳು ಅಂದ್ರೆ 6ರಿಂದ 7 ಅಂಕಗಳು ಈ ಪಾಠದಿಂದ ನಮಗೆ ಬರುವಂತಹ ಚಾನ್ಸಸ್ ಗಳು ಇರುತ್ತೆ. ಓಕೆ. ಸೊ ಅದೇ ರೀತಿ ಇನ್ನು ನಾಳಿನ ಸೆಷನ್ ನಲ್ಲಿ ನಾನೇನ್ ಮಾಡ್ತೇನೆ, ಈ ಪಾಠದ ಮೇಲಿರುವ ಮುಖ್ಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೇನೆ. ಓಕೆ, ಫೈನ್. ಓಕೆ ಓಕೆ ಈಗ ಹೇಳಿ, ಸಸ್ಯಗಳಲ್ಲಿ ಹೆಣ್ಣಿನ ಸಂತಾನೋತ್ಪತ್ತಿ ಭಾಗ ಅಥವಾ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದು? ಸಸ್ಯಗಳಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದು?
ವೆರಿ ಗುಡ್. ಶಲಾಕ. ಹೌದಾ? ಗಂಡು ಸಂತಾನೋತ್ಪತ್ತಿ ಭಾಗ ಕೇಸ. ಅದೇ ರೀತಿ ಈ ಡೈಗ್ರಾಮ್ಸ್ ಏನಿದೆ ಅಲ್ವಾ, ಗಂಡು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಸ್ಪೆಷಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಈಸಿ ಆಗಿದೆ ಡ್ರಾ ಮಾಡೋದಕ್ಕೆ. ಸೊ ದೋಸ್ ಡೈಗ್ರಾಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಯುಗ್ಮಜ, ನಿಷೇಚನ, ಇವುಗಳ ವ್ಯಾಖ್ಯಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆ ಸೆಷನ್ ಅಟೆಂಡ್ ಆಗೋಕ್ಕಿಂತ ಮುಂಚೆ ಇವುಗಳ ವ್ಯಾಖ್ಯಾನವನ್ನ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೇವೆ. ನಂತರ ಏನ್ ಮಾಡ್ತೇವೆ, 2 ಅಂಕಗಳ ಪ್ರಶ್ನೆ ಮತ್ತು 3 ಅಂಕಗಳ ಪ್ರಶ್ನೆಯನ್ನ ಸಾಲ್ವ್ ಮಾಡ್ತೇವೆ. ಓಕೆ, ಐ ಹೋಪ್ ದ ಚಾಪ್ಟರ್ ಇಸ್ ಕ್ಲಿಯರ್. ಓಕೆ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರಿ, ನಾನು ಅದನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಫೈನ್. ಲೆಟ್ ಮಿ ಎಂಡ್ ಅಪ್ ದ ಸೆಷನ್ ಹಿಯರ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.